Hi friends, this is Savita. Welcome to your channel Learning Platform. In this video, we are going to now, a listening text. Observe this. Sangappa is a farmer in Prasadapura. He got his son admitted to a nearby school. That school was a bit different from other ones, and it was located in an ashram. ಓಕೆ, ಇಲ್ಲಿ ಸಂಗಪ್ಪ ಅಂತ ಹೇಳಿ ಒಬ್ರು ಇರ್ತಾರೆ. ಅವರು ಒಬ್ಬರು ಫಾರ್ಮರ್, ಅವರು ಪ್ರಸಾದಪುರದಲ್ಲಿ. ಹಿ ಗಾಟ್ ಇಸ್ ಸನ್, ಅವ್ರ ಸನ್ನನ್ನು, ಮಗನನ್ನು ಅವರು ಒಂದು ಹತ್ತಿರದಲ್ಲಿರೋ ಒಂದು ಸ್ಕೂಲ್ಗೆ ಹಾಕಿರ್ತಾರೆ. ಆ ಸ್ಕೂಲ್ ಹೇಗಿರುತ್ತಪ್ಪ ಅಂದರೆ ಡಿಫ್ರೆಂಟ್ ಫ್ರಮ್ ಅದರ್ ಒನ್ಸ್, ಬೇರೆದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಸಿ ಇಟ್ ವಾಸ್ ಲೊಕೇಟೆಡ್ ಇನ್ ಅನ್ ಆಶ್ರಮದಲ್ಲಿರೋ ಒಂದು ಶಾಲೆ ಅದು. Okay, Sangappa went to the ashram one day to see how his son was getting on. He opened the gate and went in. What he saw surprised him, for there were no classes. Students had freedom to go wherever they liked. At a distance, some students were reading books and trying to get by heart some question and answers. He looked around for his son, a great surprise for awaiting him. Okay, ನೋಡಿ ಇಲ್ಲಿ ಸಂಗಪ್ಪ went to the ashram one day. Okay, so that time he saw one getting into the gate. That time he saw surprise. What surprise? For there were no classes. ಏನಪ್ಪ ಆಶ್ಚರ್ಯ ಅಂದರೆ ಅಲ್ಲಿ ಕ್ಲಾಸಸ್ಸೇ ಇರಲಿಲ್ಲ ಸ್ಕೂಲಲ್ಲಿ. ಸ್ಟೂಡೆಂಟ್ ಹ್ಯಾಡ್ ಫ್ರೀಡಮ್ ಟು ಗೆಟ್ ವೇರ್ ಎವರ್ ದೇ ಲೈಕ್ಡ್. ಸ್ಟೂಡೆಂಟ್ಸು ಎಲ್ಲಿ ಬೇಕೋ ಅವ್ರಿಗೆ ಇಷ್ಟ ಬಂದ ಕಡೆ ಕೂತ್ಕೊಂಡು ಕಲಿಬೋದಾಗಿತ್ತು. ಅಟ್ ಅ ಡಿಸ್ಟೆನ್ಸ್ ಸಮ್ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಬುಕ್ಸ್. ಒಂದು ಕಡೆ ಸ್ಟೂಡೆಂಟ್ಸ್ ಎಲ್ಲ ರೀಡಿಂಗ್ ಬುಕ್ಸ್. ಓಕೆ, ದೆನ್ ಟ್ರೈಯಿಂಗ್ ಟು ಗೆಟ್ ಬೈ ಹರ್ಟ್ ಸಮ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ರೀಡಿಂಗ್ ಬುಕ್ಸ್ ಆ್ಯಂಡ್ ಸಮಥಿಂಗ್ ದೇ ಆರ್ ಲರ್ನಿಂಗ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಗಟ್ಟು ಮಾಡ್ತಾ ಇದ್ದಾರೆ, ಮೆಮೊರಿ ಮಾಡ್ಕೋತಾ ಇದ್ದಾರೆ. ಓಕೆ, ಬೈ ಹಾರ್ಟ್ ಮಾಡ್ತಾ ಇದ್ದಾರೆ. ಹಿ ಲುಕ್ಡ್ ಅರೌಂಡ್ ಫಾರ್ ಹಿಸ್ ಸನ್. ನೋಡ್ದ, ಸುತ್ತ ನೋಡ್ತಾನೆ. ಲುಕ್ಡ್ ಅರೌಂಡ್, ಸುತ್ತ ನೋಡ್ತಾನೆ. ಅವನ ಮಗನಿಗೋಸ್ಕರ ಹುಡುಕ್ತಾನೆ, ಎಲ್ಲಿದ್ದಾನೆ ನನ್ನ ಮಗ. ಅ ಗ್ರೇಟ್ ಸರ್ಪ್ರೈಸ್ ಫಾರ್ ಅವೈಟಿಂಗ್ ಹಿಮ್. ಒಂದು ಆಶ್ಚರ್ಯ ಕಾದಿರುತ್ತೆ ಅವನಿಗೆ. ಸಿ, for his son had been sitting on a tree watching the birds singing. Also he was trying to draw the birds in a book. ಏನು ಆಶ್ಚರ್ಯ ಕಾದಿತ್ತಪ್ಪ ಅವನಿಗೆ ಅಂದರೆ, ಅವನ ಮಗ ಏನು ಮಾಡ್ತಾ ಇದ್ದ, his son sitting on a tree, ಮರದ ಮೇಲೆ ಕೂತ್ಕೊಂಡು ವಾಚಿಂಗ್ ದ ಬರ್ಡ್ ಸಿಂಗಿಂಗ್, ಒಂದು ಬರ್ಡ್ ಸಿಂಗಿಂಗ್ ಮಾಡೋದನ್ನು ವಾಚ್ ಮಾಡ್ತಾ ಇದ್ದಾನೆ. ಆಲ್ಸೋ ಈ ವಾಸ್ ಟ್ರೈಯಿಂಗ್ ಟು ಡ್ರಾ ದ ಬರ್ಡ್ ಇನ್ ಅ ಬುಕ್. ಆ ಬರ್ಡನ್ನು ಒಂದು ಬುಕ್ ಇಟ್ಕೊಂಡು ಡ್ರಾ ಮಾಡ್ತಾ ಇದ್ದಾನೆ, ಆ ಬರ್ಡನ್ನು ವಾಚ್ ಮಾಡಿ. ಓಕೆ, ಎಸ್, ಸಂಗಪ್ಪ ವೆಂಟ್ ಟು ಸ್ಟ್ರೇಟ್ ಟು ದ ಹೆಡ್ ಮಾಸ್ಟರ್ಸ್ ಆಫೀಸ್. ಎಲ್ಲಿಗೆ ಹೋದ? ಎಸ್, ಸ್ಟ್ರೇಟ್ ಟು ದ ಹೆಡ್ ಮಾಸ್ಟರ್ಸ್ ಆಫೀಸ್. ಈ ಸೆಡ್, ಐ ಆಮ್ ಸಾರಿ, I thought my child was learning, but look where my son is. I am really sorry sir ಅಂತ ಹೇಳ್ತಾನೆ. ಏನು ಹೇಳ್ತಾ ಇದ್ದಾನೆ ಅವನು? ಸಂಗಪ್ಪ ಸ್ಟ್ರೈಟಾಗಿ ಹೆಡ್ ಮಾಸ್ಟರ್ ಹತ್ರ ಹೋಗಿ ಅಲ್ಲಿ ಕೇಳ್ತಾನೆ, ಸರ್, ಐ ಆಮ್ ರಿಯಲಿ ಸಾರಿ ಸರ್, ಐ ಥಾಟ್ ಮೈ ಚೈಲ್ಡ್ ವಾಸ್ ಲರ್ನಿಂಗ್. ನಾನು ಅಂದ್ಕೊಂಡಿದ್ದೆ ನನ್ನ ಮಗ ತುಂಬ ಕಲಿತಿದ್ದಾನೆ ಅಂತ, ಬಟ್ ಈ ವಾಸ್ ನಾಟ್ ಲರ್ನಿಂಗ್ ಎನಿಥಿಂಗ್. ಲುಕ್ ವೇರ್ ಮೈ ಸನ್ ಇಸ್, ಎಲ್ಲಿದ್ದಾನೆ ನೋಡಿ ನನ್ನ ಮಗ. ರಿಯಲಿ ನಾನು ಮರದ ಮೇಲೆ ಕೂತ್ಕೊಂಡು ಕಪಿ ಥರ ಆಟ ಆಡ್ತಾ ಇದ್ದಾನೆ, ನನ್ನ ಮಗ ಏನೂ ಕಲಿತಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಸರ್ ಅಂತ ಬೇಜಾರು ಮಾಡ್ಕೋತಾನೆ. ಸೊ ದಟ್ ಟೈಮ್ ದ ಹೆಡ್ ಮಾಸ್ಟರ್ ರಿಪ್ಲೈಡ್ ಕ್ವಿಕ್ಲಿ. ಆವಾಗ ಹೆಡ್ ಮಾಸ್ಟರ್ ಹೇಳ್ತಾರೆ, ವೆಲ್ ಸಂಗಪ್ಪ, ಐ ಟು ಫೀಲ್ ಸ್ಯಾಡ್, ಬಟ್ ನಾಟ್ ಫಾರ್ ಯುವರ್ ಚೈಲ್ಡ್ ಬಟ್ ಫಾರ್ ದೋಸ್ ಬುಕ್ ವಾರ್ಮ್ಸ್. ನೋಡಿ ಏನು ಹೇಳ್ತಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್. ಸಂಗಪ್ಪಗೆ ಹೇಳ್ತಾರೆ, ಸಂಗಪ್ಪ ಸಮಾಧಾನ ಮಾಡ್ಕೊಳ್ಳಿ, ಐ ಟು ಫೀಲ್ ಸ್ಯಾಡ್, ನನಗೂ ದುಃಖ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ, ಆದರೆ ನಾಟ್ ಫಾರ್ ಯುವರ್ ಚೈಲ್ಡ್, ನಿನ್ನ ಮಗು ಬಗ್ಗೆ ಅಲ್ಲ, ನಿನ್ನ ಮಗನ ಬಗ್ಗೆ ನನಗೆ ಬೇಸರ ಇಲ್ಲ, ಬಟ್ ಫಾರ್ ದೋಸ್ ಬುಕ್ ವಾರ್ಮ್ಸ್. ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಬುಕ್ ವಾರ್ಮ್ಸ್ ಮೀನ್ಸ್ ಪುಸ್ತಕದ ಹುಳಗಳು, ಪುಸ್ತಕವನ್ನು ಇಟ್ಕೊಂಡು ಬೈ ಹಾರ್ಟ್ ಮಾಡ್ತಿದ್ದಾರಲ್ಲ, ಅವರ ಬಗ್ಗೆ ನನಗೆ ಬೇಜಾರಿದೆ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Here, yes, those
ಬುಕ್ ವಾರ್ಮ್ಸ್ ಬಗ್ಗೆ ನಂಗೆ ಬೇಜಾರಿದೆ. ಆ್ಯಂಡ್ ಪಾಯಿಂಟೆಡ್ ಟುವರ್ಡ್ಸ್ ದ ಬಾಯ್ಸ್ ಟ್ರೈಯಿಂಗ್ ಟು ಮೆಮೊರೈಸ್ ಆನ್ಸರ್. ಅದೇ ಮೆಮೊರೈಸ್ ಮಾಡ್ತಾ ಇರ್ತಾರಲ್ಲ, ಬೈ ಹಾರ್ಟ್ ಮಾಡ್ತಿರ್ತಾರಲ್ಲ, ಆ ಮಕ್ಕಳನ್ನು ತೋರಿಸ್ಕೊಂಡು ಹೆಡ್ ಮಾಸ್ಟರ್ ಆ ರೀತಿ ಹೇಳ್ತಾರೆ. ಸಂಗಪ್ಪ ಕುಡ್ ನಾಟ್ ಮೇಕ್ ಔಟ್ ಎನಿಥಿಂಗ್. ಈ ಸೆಡ್, ಆರ್ ಯು ಜೋಕಿಂಗ್ ಸರ್? ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಪುಸ್ತಕ ಹಿಡ್ಕೊಂಡು ಓದ್ಕೋತಾ ಇರೋ ಮಕ್ಕಳನ್ನ ಇವರು ಹಂಗನ್ಬಿಟ್ರಲ್ಲ ಅಂತೇಳಿ. ಆರ್ ಯು ಜೋಕಿಂಗ್ ಸರ್ ಅಂತಾನೆ ಸಂಗಪ್ಪ ಅಂತಾರೆ. ಆವಾಗ ನೋ ಸೆಡ್ ದ ಹೆಡ್ ಮಾಸ್ಟರ್, ಇಲ್ಲ ಸಂಗಪ್ಪ, ಯುವರ್ ಸನ್ ಈಸ್ ಸ್ಟಡಿಂಗ್ ನೇಚರ್ ಆ್ಯಂಡ್ ಈಸ್ ಲರ್ನಿಂಗ್, ಬಟ್ ದೋಸ್ ಕಿಡ್ಸ್ ಆರ್ ನಾಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್. ಸಿ ಅಬ್ಸರ್ವ್, ಯುವರ್ ಸನ್ ಈಸ್ ಸ್ಟಡಿಂಗ್ ನೇಚರ್, ಈಸ್ ಲರ್ನಿಂಗ್, ಬಟ್ ದೋಸ್ ಕಿಡ್ಸ್ ಆರ್ ನಾಟ್. ಮತ್ತು ಓದ್ತಾ ಬುಕ್ ಇಟ್ಕೊಂಡು ಬೈ ಹಾರ್ಟ್ ಮಾಡ್ತಾ ಇರೋ ಮಕ್ಕಳನ್ನ ತೋರಿಸ್ತಾ ಹೇಳ್ತಾರೆ, ನೋಡು ಸಂಗಪ್ಪ, ನಿನ್ನ ಮಗು ಓದ್ಕೋತಾ ಇದೆಯಲ್ಲ, ನೇಚರನ್ನು ನೋಡ್ತಾ ಇದೆಯಲ್ಲ, ನೇಚರ್ ನೋಡ್ತಾ ಕಲಿತಾ ಇದೆ, ಸಮಥಿಂಗ್ ಲರ್ನಿಂಗ್, ಬಟ್ ಆ ಮಕ್ಕಳಿದಾರಲ್ಲ ಅವರು ಏನನ್ನು ಕಲಿತಾ ಇಲ್ಲ, ಅವ್ರ ಬಗ್ಗೆ ನನಗೆ ಬೇಸರ ಇದೆ ಅಂತ ಹೇಳ್ತಾರೆ HM. ಓಕೆ ಚಿಲ್ಡ್ರನ್, ಹಿಯರ್ ಸಿ some questions about this. Answer to me. Children, here observe some questions for you about Sangappa's story. Okay? Yes. Why did Sangappa feel sad? ಯಾಕೆ ಅವನಿಗೆ ಬೇಜಾರಾಗಿತ್ತು? Tell me, come on, answer me. Yes? Yes. ಸಂಗಪ್ಪ ಹೇಗೆ ಬೇಜಾರಾಗಿತ್ತು ಅಂದರೆ, ಸಂಗಪ್ಪ ಸನ್ ಈ ಥಾಟ್, ಅವನು ಅನ್ಕೊಂಬಿಟ್ಟ, ಸಂಗಪ್ಪ ಥಾಟ್ his son was not learning anything ಅಂತ, ಅವನಿಗೆ ಏನು ಕಲಿತಾ ಇಲ್ಲ ನನ್ನ ಮಗ ಅಂತ ಅನ್ನಿಸ್ತು. ಸೊ ದಟ್ಸ್ ವೈ ಸಂಗಪ್ಪ ಫೀಲ್ಡ್ ವೆರಿ ಸ್ಯಾಡ್. ಓಕೆ, ದೆನ್ ಸೆಕೆಂಡ್ ಒನ್, ವಾಟ್ ವಾಸ್ his son doing? ಎಸ್, when was Sangappa visited to ashram? What was his son doing? ಆಗ ಸನ್ ಏನು ಮಾಡ್ತಾ ಇರ್ತಾನೆ, ಸಂಗಪ್ಪ ಸನ್? ಎಸ್, ಗುಡ್. ಯು ಶುಡ್ ರೈಟ್ ದ ಆನ್ಸರ್ ಇನ್ ಯುವರ್ ನೋಟ್ಬುಕ್ ಚಿಲ್ಡ್ರನ್. ಓಕೆ, ನೋಟ್ಬುಕ್ ತಗೊಂಡು ಆನ್ಸರ್ನ ಮಾಡಿ. ಈ ಸನ್ ಹ್ಯಾಡ್ ಬೀನ್ ಸಿಟ್ಟಿಂಗ್ ಆನ್ ಅ ಟ್ರೀ ವಾಚಿಂಗ್ ದ ಬರ್ಡ್ ಸಿಂಗಿಂಗ್. ಹೌದಲ್ವಾ? ಎಸ್, ಅವನ ಮಗ ಮದ್ಮೇಲೆ ಕೂತ್ಕೊಂಡು ಬರ್ಡ್ ಸಿಂಗಿಂಗನ್ನು ನೋಡ್ತಾ ಇರ್ತಾನೆ. ಬರೀ ನೋಡ್ತಾ ಇದ್ನಾ? No, also he was trying to draw the bird in a book. ಹೌದಲ್ಲ, ಆ ಬರ್ಡನ್ನು ನೋಡಿ ಅದನ್ನು ಡ್ರಾ ಮಾಡ್ತಾ ಇರ್ತಾನೆ ಬುಕ್ಕಲ್ಲಿ. ಹೌದಲ್ಲ? ಎಸ್. ಓಕೆ, ರೈಟ್ ಡೌನ್ ದ ಆನ್ಸರ್ ಇನ್ ಯುವರ್ ನೋಟ್ಬುಕ್ ಚಿಲ್ಡ್ರನ್. ಎಸ್. ದೆನ್ ಥರ್ಡ್ ಒನ್, ವಾಟ್ ಡಿಡ್ ದ ಹೆಡ್ ಮಾಸ್ಟರ್ ಸೇ ಅಬೌಟ್ ಲರ್ನಿಂಗ್ ಅಂದರೆ ಏನು ಅಂತ ಹೇಳ್ತಾರೆ ಹೆಡ್ ಮಾಸ್ಟರ್? ಎಸ್, ಕಮ್ ಆನ್, ಆನ್ಸರ್ ಮೀ. ಎಸ್, real learning is from the nature. Okay, yes, studying nature and is learning ಅಂತ ಹೇಳ್ತಾರೆ. ಯಾರ ಬಗ್ಗೆ? ಸಂಗಪ್ಪ ಸನ್ ಬಗ್ಗೆ. those kids who was learning by heart, that is not real learning. Okay, learn from nature is real learning ಅಂತ ಹೇಳ್ತಾರೆ. the headmaster says learn from nature is real learning. ಓಕೆ, ಲರ್ನಿಂಗ್ ಬಗ್ಗೆ ಹೇಳೋ ಸಾಲುಗಳು. ಗುಡ್. ಇನ್ ದ ನೆಕ್ಸ್ಟ್ ಕ್ವೆಶನ್, ಡಸ್ ಲರ್ನಿಂಗ್ ಮೀನ್ ಓನ್ಲಿ ರೀಡಿಂಗ್ ಬುಕ್ಸ್ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್? ಶೇರ್ ಯುವರ್ ವ್ಯೂ ವಿತ್ ಯುವರ್ ಪಾರ್ಟ್ನರ್ ಯಾರು ಇವಾಗ ನಿಮಗೆ? ಎಸ್, ನಿಮ್ಮ ಪೇರೆಂಟ್ಸ್ ಜೊತೆ ಅಥವಾ ಸಿಬ್ಲಿಂಗ್ ಜೊತೆ ಶೇರ್ ಮಾಡ್ಕೊಳ್ಳಿ. ಎಸ್, ಏನು ಹೇಳ್ತಾ ಇದ್ದಾರಲ್ಲಿ? ಲರ್ನಿಂಗ್ ಅಂದರೆ ಓನ್ಲಿ ರೀಡಿಂಗ್ ಬುಕ್ಸಾ ಅಥವಾ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್ ಅಷ್ಟನ್ನೇ ನಾವು ಲರ್ನಿಂಗ್ ಅಂತ ಕರಿತೀವ? ಎಸ್, ನೋ, ಕರೆಕ್ಟ್. ನೋ, ಲರ್ನಿಂಗ್ ಅಂದರೆ ರೀಡಿಂಗ್ ಬುಕ್ಸ್ ಓನ್ಲಿ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಇಂಟೆನ್ಷನ್ ಇಟ್ಕೊಂಡು ನಾವು ರೀಡಿಂಗ್ ಬುಕ್ಸ್ನ ಮಾಡಿದ್ರೆ, ಬೈ ಹಾರ್ಟ್ ಮಾಡಿದ್ರೆ, ದಟ್ ಈಸ್ ನಾಟ್ ರಿಯಲ್ ಲರ್ನಿಂಗ್. ಓಕೆ, ನಾವು ರೀಡಿಂಗ್ ಬುಕ್ಸ್ನ ರೀಡ್ ಮಾಡಬೇಕು. ಯಾಕೆ? ವಿ ಶುಡ್ ಗೇನ್ ಸಮ್ ನಾಲೆಡ್ಜ್ ಫ್ರಮ್ ದ ಬುಕ್, ನಾಟ್ ಫಾರ್ ಮಗಪ್, ನಾಟ್ ಫಾರ್ ಬೈ ಹರ್ಟ್.
ಬೈ ಹಾರ್ಟ್ ಮಾಡಬಾರ್ದು ಅದನ್ನ. ಅದರಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕಂಟೆಂಟ್ನ, ಓದಿರೋ ಬುಕ್ ಓದಿ ಅದನ್ನು ಅರ್ಥ ಮಾಡ್ಕೋಬೇಕೇ ವಿನಃ ರೀಡಿಂಗ್ ಬುಕ್ಸಲ್ಲಿ ನಾವು ಸುಮ್ಮನೆ ಓದಬಾರ್ದು ಅಥವಾ ಗಟ್ಟು ಮಾಡಬಾರ್ದು, ಆಯಿತಾ. ಎಸ್, ಎಕ್ಸಾಮಿನೇಷನ್ಗೋಸ್ಕರ ಮಾತ್ರ ಓದಬಾರ್ದು. ದಟ್ ಈಸ್ ನಾಟ್ ರಿಯಲ್ ಲರ್ನಿಂಗ್. ಓಕೆ, ಎಸ್. Here see children, some questions for you only. Okay, tell me, answer. Come on quick. I love to get answer to all the questions by heart. ನೀವೇನು ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮದೇ ಸ್ಟೇಟ್ಮೆಂಟ್ಸ್ ಇವು, ಎಸ್ ಆರ್ ನೋ ಅಂತ ಹೇಳಬೇಕು ನೀವು. ಐ ಲವ್ ಟು ಗೆಟ್ ಆನ್ಸರ್ಸ್ ಟು ಆಲ್ ದ ಕ್ವೆಶನ್ಸ್ ಬೈ ಹಾರ್ಟ್. ನಾನು ಎಲ್ಲ ಕ್ವೆಶನ್ಸನ್ನು ಬೈ ಹಾರ್ಟ್ ಮಾಡೋದ್ರ ಮೂಲಕನೇ ಕಲಿತೀನಿ, ನನಗೆ ಅದೇ ಇಷ್ಟ ಅಂತ ಹೇಳ್ತೀರಾ ನೀವು. ನಾನು ಇದನ್ನು ಹೇಳಿದ್ಮೇಲೂ ನಿಮ್ಗೆ ಹಾಗೆ ಮಾಡಬೇಕು ಅನ್ನಿಸ್ತಾ ಇದೆಯಾ? ನೋ, ನಾನು ಬೈ ಹಾರ್ಟ್ ಮಾಡೋದ್ರ ಮೂಲಕನೇ ನಾನು ಕಲಿಯೋದಿಲ್ಲ, ನಾನೆಲ್ಲದೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಲಿತೀನಿ. ನೋ ಹಾಕೋಬೇಕು ಚಿಲ್ಡ್ರನ್. ವಿ ಶುಡ್ ಪ್ಲೇ ಇನ್ ದ ಈವ್ನಿಂಗ್. ಓಕೆ, ನಾವು ನಮ್ಮ ಶೆಡ್ಯೂಲ್ ಇರಬೇಕು, ಡೈಲಿ ಒಂದು ಶೆಡ್ಯೂಲ್ ಇಟ್ಕೋಬೇಕು, ನಾವು ಟೈಮ್ ಟೇಬಲ್ ಮಾಡ್ಕೋಬೇಕು, ನಮ್ಮ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಆವಾಗ ನಾವು ಈವ್ನಿಂಗು ಆಟ ಆಡ್ತೀನಿ ಅಂತ ಇದೆ ಇಲ್ಲಿ. ವಿ ಶುಡ್ ಪ್ಲೇ ಇನ್ ದ ಈವ್ನಿಂಗ್. ಇಸ್ ಇಟ್ ರೈಟ್? ಎಸ್, ಕರೆಕ್ಟ್. ಎಸ್, ಈವ್ನಿಂಗಲ್ಲಿ ನಾವು ಆಟ ಆಡ್ಕೋಬೇಕು. ದೆನ್ ಐ ಲರ್ನ್ ಅ ಲಾಟ್ ವೈಲ್ ಐ ಆಮ್ ಔಟ್ಸೈಡ್ ದ ಕ್ಲಾಸ್ ರೂಮ್. ಎಸ್, ಕ್ಲಾಸ್ ರೂಮಿಂದ ಆಚೆ ಇದ್ದಾಗ ನಾನು ತುಂಬ ಕಲಿತೀನಿ ಅಂತ ಇದೆ ಇಲ್ಲಿ. ಇಸ್ ಇಟ್ ರೈಟ್? ನೀವು ಕ್ಲಾಸ್ ರೂಮಿಂದ ಆಚೆನೂ ಕೂಡ ಹೊರಗಡೆನೂ ಕೂಡ ತುಂಬ ಕಲಿತೀರಾ? ಎಸ್, ವಿ ಆರ್ ಲರ್ನಿಂಗ್ ಆಲ್ ದ ಸೈಡ್. ನಾವು ಪ್ರತಿಯೊಂದರಿಂದನೇ ಕಲಿತಾ ಇರ್ತೀವಿ. ನೀವು ನಿಮ್ಮ ಅಭಿಪ್ರಾಯ? ಓಕೆ, ಎಸ್ ಇದ್ದರೆ ಎಸ್ ಹಾಕೋಬೋದು, ನೋ ಇದ್ದರೆ ನೋ ಹಾಕೋಬೋದು. ಎಸ್, ಲರ್ನಿಂಗ್ ಮಸ್ಟ್ ಬಿ ಆ್ಯಂಡ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್. ಎಸ್, ಕಲಿಯೋದು ಲರ್ನಿಂಗ್ ಅಂದರೆ ಬರೀ ಪುಸ್ತಕ ಓದೋದು ಅಷ್ಟೇ ಅಲ್ಲ. ಎವ್ರಿ ಮಿನಿಟ್ ಎವ್ರಿ ಅವರ್ ನಾವು ಕಲಿತಾ ಇರ್ತೀವಿ. ಸಮಥಿಂಗ್ ಫ್ರಮ್ ಸಮ್ ಒನ್ ಅಥವಾ ಸಮಥಿಂಗ್, ಯಾವುದರಿಂದನಾದರೂ ನಾವು ಕಲಿತಾ ಇರ್ತೀವಿ. ಅದನ್ನು ನಾವು ಲರ್ನಿಂಗ್ ಅಂತ ಕಲಿಯೋದು. ಒಂದು ಹೊಸದು ಏನಾದರೂ ಕಲಿತ್ರೆ ದಟ್ ಈಸ್ ಲರ್ನಿಂಗ್ ಅಲ್ವಾ? ಎಸ್, ಡೈಲಿ ಲೈಫಲ್ಲಿ ನಾವು ಕಲಿತಾನೇ ಇರ್ತೀವಿ. ದಟ್ ಈಸ್ ಆ್ಯನ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್. ಅದು ಖುಷಿ ಕೊಡುವಂಥ ವಿಚಾರ. ನಾವು ಕಲಿತಾ ಪ್ರತಿಯೊಂದು ಕಲಿಕೆಯಲ್ಲೂ ಖುಷಿ ಪಡಬೇಕು. ಎಸ್, ಕರೆಕ್ಟ್. Then singing, playing, practicing yoga and drawing are also some of the ways of learning. Yes, it is. ಹೌದಲ್ಲ? ಸಿಂಗಿಂಗ್, ಪ್ರೇಯಿಂಗ್, ಸಿಂಗ್ ಮಾಡೋದು, ಪ್ರೇ ಮಾಡೋದು, ಪ್ರಾಕ್ಟೀಸ್ ಯೋಗ ಆ್ಯಂಡ್ ಡ್ರಾಯಿಂಗ್ ಮಾಡೋದು, ಇದೆಲ್ಲವೂ ಕೂಡ ಲರ್ನಿಂಗೇ ತಾನೇ? ಎಸ್, ಇದು ಎಲ್ಲವೂ ಕೂಡ ಲರ್ನಿಂಗೇ. Yes, good children, come on, let's now this like exists a school where children learn with joy and freedom. Here we are going to learn our lesson when the children learning with joy. Okay, I will introduce you that like a school now. Okay children, see here, a day in the ashram by C.F. Andrews. C.F. Andrews. Okay? Yes. Now, let's come on. Let's now the glossaries. Word meanings. Okay? Here, Gurudeva. Gurudeva. Gurudeva means here Rabindranath Tagore. Rabindranath Tagore. Who is Gurudeva? Yes, Rabindranath Tagore. Yes. Choristers. Choristers means members who sing in the choir of a church. Okay, members in the choir means members who sing in the choir of a church. This is a team, singing team in the church. Okay, yes, choir means a group of singers singing hymn. Okay, a group of singers singing hymns. Hymn means ಶ್ಲೋಕ ಇಲ್ಲಿ ಬರುತ್ತೆ. ಸೊ ಅದನ್ನು ಹಾಡುವ ಒಂದು ತಂಡ ಏನಂತೀವಿ ನಾವು? ಕೋಯರ್ ಅಂತ ಕರಿತೀವಿ. ದೆನ್ ಹಿಮ್ ಮೀನ್ಸ್ ಅ ಸಾಂಗ್ ಆಫ್ ಪ್ರೇಸ್ ಟು ಗಾಡ್. ಅ ಸಾಂಗ್ ಆಫ್ ಪ್ರೇಸ್ ಟು ಗಾಡ್ ಇಸ್ ಕಾಲ್ಡ್ ಹಿಮ್. ಓಕೆ, ಎಸ್, ಶ್ಲೋಕಗಳು, ಪ್ರಾರ್ಥನೆ ಇದೆಲ್ಲ. ಓಕೆ, ಗಾಡನ್ನು ಕುರಿತು ಹಾಡುವಂಥದ್ದೆಲ್ಲ ಹಿಮ್. ರೈಟ್. ರಿವರೆನ್ಸ್ ಮೀನ್ಸ್ ರೆಸ್ಪೆಕ್ಟ್.
ರಿವರೆನ್ಸ್ ಮೀನ್ಸ್ ರೆಸ್ಪೆಕ್ಟ್ ಅದರ್ಸ್. ಓಕೆ, ರೆಸ್ಪೆಕ್ಟ್ ಗೊತ್ತಲ್ಲ, ಗೌರವ. ಆಮ್ಲಕ್ಕಿ ಟ್ರೀ. ಆಮ್ಲಕ್ಕಿ ಮೀನ್ಸ್ ದಿಸ್ ಇಸ್ ಅ ಟ್ರೀ ಲೈಕ್ ಅ ಮ್ಯಾಂಗೋ ಟ್ರೀ. ದಿಸ್ ಇಸ್ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮರ ಬರುತ್ತಲ್ಲ ಆ ಥರ, ಆ ಟೈಪ್ ಟ್ರೀ, ಆಮ್ಲಕ್ಕಿ ಟ್ರೀ. ದೆನ್ ಮೆಡಿಟೇಟ್ ಮೀನ್ಸ್ to pray silently, to pray God silently. You know the meditation? Yes, close your eyes and keep chin mudra, then deep breath. Okay, deep breath, that is meditation. Okay, yes, pray silently, pray the God silently means meditation, dhyana madodu. Yes, draftsman means a designer or one who makes ಪ್ಲ್ಯಾನ್ಸ್. ಯಾರು ಪ್ಲ್ಯಾನ್ಸ್ಗಳನ್ನು ಮಾಡ್ತಾರೋ, ಡಿಸೈನ್ಗಳನ್ನು ಮಾಡ್ತಾರೋ ಅವ್ರನ್ನ ನಾವೇನಂತೀವಿ, ಡ್ರಾಫ್ಟ್ಮನ್. ನೋಡಿ, ಒನ್ ವರ್ಡ್ ಆನ್ಸರ್ಗೆ ಇದು ಕೇಳ್ಬೋದು. ಒನ್ ಹೂ ಮೇಕ್ಸ್ ಪ್ಲ್ಯಾನ್ಸ್ ಅಂದರೆ ನೀವು ಯಾವುದು ಬರೀಬೇಕು, ಡ್ರಾಫ್ಟ್ಮನ್ ಅಂತ ಬರೀಬೇಕು. ಒನ್ ವರ್ಡ್ ಆನ್ಸರ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಇದನ್ನು ಕೇಳ್ತಾರೆ. ದೆನ್ ರಿಸೈಟ್, sing from memory. Recite means recite the song, recite the rhyme, recite the story ಅಂತೀವಲ್ಲ, recite a story or song or rhymes ಅನ್ನು ನಾವು ಮೆಮೊರಿಯಿಂದ ಹೇಳ್ತೀವಲ್ಲ, ನೆನ್ಪಿಟ್ಕೊಂಡು ಹೇಳ್ತೀವಲ್ಲ, ಸಿಂಗ್ ಮಾಡ್ತೀವಲ್ಲ, ದಟ್ ಈಸ್ ರಿಸೈಟ್ ಅಂದರೆ ಗೊತ್ತಾಯ್ತಲ್ಲ. Okay children, here see the prose name is A Day in the Ashram. Okay, this was written by C.F. Andrews. See, observe, this is Andrews. Come on, let's take a short introduction about Andrews. C.F. Andrews' full name, Charles Freer Andrews, in 1871 to 1940, was an English priest of the Church of England. Okay, England ಅಲ್ಲಿ ಇಂಗ್ಲಿಷ್ ಪ್ರೀಸ್ಟ್ ಆಗಿರ್ತಾರೆ ಇವರು. He was an educator and Indian freedom fighter. ಇವರು ಕೂಡ ಎಜುಕೇಟರ್ ಆಗಿರ್ತಾರೆ, ದೆನ್ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಓಕೆ, ಇಂಡಿಯಾದಲ್ಲಿ ಫ್ರೀಡಮ್ ಫೈಟರ್ ಅಂದರೆ ಗೊತ್ತಲ್ಲ, ಸ್ವತಂತ್ರ ಹೋರಾಟಗಾರರು. ಈ ಬಿಕೇಮ್ ಮಹಾತ್ಮ ಗಾಂಧೀಸ್ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಅಸೋಸಿಯೇಟ್ ಆಗಿರ್ತಾರೆ. ಇವರು ಮಹಾತ್ಮ ಗಾಂಧಿ ಇದ್ರಲ್ಲ, ಆವಾಗ ಅವ್ರ ಫ್ರೆಂಡ್ ಆಗಿರ್ತಾರೆ ಇವರು. ಓಕೆ, ಅವ್ರ ಫ್ರೆಂಡ್ ಕೂಡ, ಅಸೋಸಿಯೇಟ್ ಅಂದರೆ ಫಾಲೋವರ್ ಆಗಿರ್ತಾರೆ, ಅವರ ಅನುಯಾಯಿ ಕೂಡ ಆಗಿರ್ತಾರೆ ಇವರು. ಓಕೆ, ಇವರು ನೆಕ್ಸ್ಟು ಯಾವಾಗ ಇದು ಏನಿದು ಈ ಲೆಸನ್ ಬಗ್ಗೆ ನೋಡೋಣ. ಇಲ್ಲಿ ಆಂಡ್ರೆವ್ಸ್ ರಿವೀಲ್ಸ್ ಈಸ್ ಎಕ್ಸ್ಪೀರಿಯನ್ಸ್ ವೈಲ್ ಈ ಸ್ಟೇಡ್ ಇನ್ ದ ಆಶ್ರಮ್. ಓಕೆ, ಆಂಡ್ರೆವ್ಸು ಇವರ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಹೇಳ್ಕೊತಾ ಇದ್ದಾರೆ ಈ ಪಾಠದಲ್ಲಿ, ಪ್ರೋಸಲ್ಲಿ. ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ ಟಾಗೋರ್. ಇಟ್ ವಾಸ್ ಅ ಸ್ಕೂಲ್ ವಿತ್ ಅ ಡಿಫ್ರೆನ್ಸ್ while students learn with great joy. ಓಕೆ, ಆಂಡ್ರೆವ್ಸ್ ಒನ್ಸ್ ಇವರೇನು ಮಾಡ್ತಾರೆ, ಆಂಡ್ರೆವ್ಸು ಶಾಂತಿನಿಕೇತನ್ಗೆ ವಿಸಿಟ್ ಮಾಡಿರ್ತಾರೆ. ಓಕೆ, ಅಲ್ಲಿ ಒಂದು ದಿನ ಸ್ಟೇ ಆಗಿರ್ತಾರೆ, ಸ್ಟೇಡ್ ಇನ್ ದ ಆಶ್ರಮ್. ಸೊ ದಟ್ ಟೈಮ್ ಅವ್ರಿಗೆ ಆದಂಥ ಎಕ್ಸ್ಪೀರಿಯನ್ಸ್ ಏನು ಆಶ್ರಮದಲ್ಲಿ, ಸೊ ದಟ್ ಎಕ್ಸ್ಪೀರಿಯನ್ಸನ್ನು ಅವರಿಲ್ಲಿ ಶೇರ್ ಮಾಡಿದ್ದಾರೆ ನಮ್ಮ ಜೊತೆ. ಓಕೆ, ಶಲ್ ವಿ ಸಿ ದಿಸ್? ಯಾ, ಎಸ್, ಗೆಟ್ ಇನ್ ಟು ದಿ ಲೆಸನ್ ನಾವ್. Yes, here see, this is Shantiniketan, this is a ashram, school ashram. Okay, Gurukula antivala, so that one. Yeah, words cannot picture to you the beauty of Shantiniketan. Our own poet and teacher, who we call Gurudeva, has named it in his song The Darling of Our Hearts, and it is worthy of the name. All who have visited the ashram, old and young alike, have felt its inner beauty growing more and more upon them. So children, before that ನೀವೇನು ಮಾಡಬೇಕಂದ್ರೆ, ಶಾಂತಿನಿಕೇತನ್ ಅಂದರೆ ಏನು, ಅದು ಎಲ್ಲಿದೆ, ಅದನ್ನು ಯಾರು ಫೌಂಡ್ ಮಾಡಿದ್ದು ಗೊತ್ತಿದೆ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ರವೀಂದ್ರನಾಥ ಟಾಗೋರ್ ಅಂತ ಹೌದಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯು ಶುಡ್ ನೋ ಅಬೌಟ್ ದಿಸ್. ನಿಮಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಇದಕ್ಕೋಸ್ಕರ, ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಯು ಶುಡ್ ವಾಚ್ ದಟ್. ಓಕೆ, ನೀವು ಖಂಡಿತ ಅದನ್ನು ನೋಡಿ, ನೀವು ನಂತರ ಇದು ಲೆಸನನ್ನು ನೋಡಿ. ಓಕೆ, ಎಸ್, ಗುಡ್. ಹಿಯರ್ ಅವರು ಹೇಳ್ತಾ ಇದ್ದಾರೆ, C.F. ಆಂಡ್ರೂಸ್ ಅವರು ಹೇಳ್ತಾ ಇದ್ದಾರೆ, ವರ್ಡ್ಸ್ ಕೆನ್ ನಾಟ್ ಪಿಕ್ಚರ್ ಟು ಯು ಬ್ಯೂಟಿ ಆಫ್ ಶಾಂತಿನಿಕೇತನ್.
ಶಾಂತಿನಿಕೇತನದ ಬ್ಯೂಟಿ ಬಗ್ಗೆ ಹೇಳಬೇಕು ಅಂದರೆ ವರ್ಡ್ಸ್ ಕೆನಾಟ್ ಪಿಕ್ಚರ್, ಪದಗಳೇ ಇಲ್ಲ, ಪದಗಳಲ್ಲಿ ಅದನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ನೋಡಬೇಕಂದ್ರೆ ನೀವೇನು ಮಾಡಬೇಕು, ಶಾಂತಿನಿಕೇತನದ ವಿಡಿಯೋ ನೋಡಬೇಕು. ಅಲ್ಲಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅವರ್ ಓನ್ ಪೊಯೆಟ್ ಆ್ಯಂಡ್ ಟೀಚರ್, ಯಾರವರು, ನಾವು ಯಾರನ್ನ ಅವರ್ ಓನ್ ಪೊಯೆಟ್ ಅಂತ ಹೇಳ್ತಾ ಇದ್ದಾರೆ, ಟೀಚರ್ ಅಂತ ಹೇಳ್ತಿದ್ದಾರೆ ಗೊತ್ತಾ? ಎಸ್, ವಿ ಕಾಲ್ ಗುರುದೇವ. ಹಿಯರ್ ಗುರುದೇವ ಅಂದರೆ ಯಾರು ಹೇಳಿ? ಎಸ್, ರವೀಂದ್ರನಾಥ್ ಟಾಗೋರ್ ಹ್ಯಾಸ್ ನೇಮ್ಡ್ ಇಟ್ ಇನ್ ಹಿಸ್ ಸಾಂಗ್. ಅವರ ಸಾಂಗಲ್ಲಿ ಗುರುದೇವ ಹೇಳಿದ್ದಾರೆ, ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್. ಏನು ಡಾರ್ಲಿಂಗ್ ಆಫ್ ಅವರ್ ಆರ್ಟ್ಸ್ ಅಂದರೆ ಯಾರಿಗೆ ಆ ಥರ ಕರೆದಿದ್ದಾರೆ ಗುರುದೇವ ಗೊತ್ತಾ? ಎಸ್, ಶಾಂತಿನಿಕೇತನಕ್ಕೆ ಆ ಥರ ಅವರು ಕರೀತಾರೆ. ಡಾರ್ಲಿಂಗ್ ಆಫ್ ಅವರ್ ಆರ್ಟ್ಸ್ ಅಂತ ಶಾಂತಿನಿಕೇತನವನ್ನು ಅವರು ಕರೀತಾರೆ. ಎಸ್, ಆ್ಯಂಡ್ ಇಟ್ ಈಸ್ ವರ್ದಿ ಆಫ್ ದ ನೇಮ್. ಆಲ್ ಹೂ ಹ್ಯಾವ್ ವಿಸಿಟೆಡ್ ದ ಆಶ್ರಮ್, ಓಲ್ಡ್ ಆ್ಯಂಡ್ ಯಂಗ್ ಅಲೈವ್. ಅನಿಸುತ್ತೆ ನಿಜ ಅಂತ, ಯಾರೇ ಹೋಗಲ್ಲಿ ನೋಡಿದ್ರು ಎಲ್ರಿಗೂ ಅನಿಸುತ್ತೆ, ಯಂಗ್ಸ್ಟರ್ಸ್ಗೆ ಅನಿಸುತ್ತೆ, ವಯಸ್ಸಾದವ್ರಿಗೆ ಅನಿಸುತ್ತೆ, ಎಲ್ರಿಗೂ ಅದು ನಿಜ. ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್, ರಿಯಲಿ ಶಾಂತಿನಿಕೇತನ್ ಈಸ್ ಡಾರ್ಲಿಂಗ್ ಆಫ್ ಅವರ್ ಆರ್ಟ್ಸ್ ಅಂತ ಅನಿಸುತ್ತೆ. ಓಕೆ, ಎಸ್, ಬ್ಯೂಟಿ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಅವರ ಒಳಗಡೆ ಆ ಭಾವನೆಯನ್ನು ಬೆಳೆಸುತ್ತೆ ಅದು. ಹಾಗಿದೆ ಶಾಂತಿನಿಕೇತನ್ ಅಂತ ಯಾರು ಹೇಳ್ತಿರೋದು? ಎಸ್, C.F. Andrews. Yes, in the second para, if I were to describe to you one day in the ashram with the boys, that would perhaps best bring home to you its inner beauty. Long before sunrise, observe my reading, children, okay? Yes. Like the birds in our own Amloki groves, our boys are awake. The choristers are the first to rise, and they go around the ashram singing their morning hymn. You can hear the voices in the distance, drawing nearer and nearer, and then the sound dies away as the choir passed on to another part of the ashram, and then again it comes nearer and nearer. The beauty of the sound in the silent morning air and the sense of joy and reverence which it brings give peace to the soul. Okay, give peace to the soul. ಇಲ್ಲಿ ಏನು ಹೇಳ್ತಿದ್ದಾರೆ ಮಕ್ಕಳ ಅಂದರೆ, ನೋಡಿ ನಿಮಗೆ ಇದು ಡಾರ್ಲಿಂಗ್ ಆಫ್ ಅವರ್ ಆರ್ಟ್ಸ್ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅಲ್ಲಿಗೆ ಯಾರೇ ಹೋದರೂ ಆ ಫೀಲಿಂಗ್ ಬರುತ್ತೆ ಅಂತ ಹೇಳಿದ್ನಲ್ವಾ? ಸೊ ಅದನ್ನು ಹೇಳ್ತಿದ್ದಾರೆ ಅವರು. ಎಸ್, ಬ್ಯೂಟಿ ಗ್ರೋವಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಆ ಬ್ಯೂಟಿ ಬರುತ್ತೆ. ಸೊ ನೋಡಿ, ಅದನ್ನು ನಿಮಗೆ ಇಫ್ ಐ ವರ್ ಟು ಡಿಸ್ಕ್ರೈಬ್ ಯು, ಅದನ್ನು ನಿಮಗೆ ಹೇಗೆ ಅಂತ ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಯು ಒನ್ ಡೇ ಏನಾಯಿತು, ನಾನಲ್ಲಿ ಹಾರ್ಟ್ ಆಗಿದ್ನಲ್ಲ, ಸ್ಟೇ ಮಾಡಿದ್ನಲ್ಲ, ಆವಾಗ in the ashram with the boys, that would perhaps best bring home to you its inner beauty. ಆವಾಗ ನನಗೆ ನಿಜವಾಗ್ಲೂ ಅದರ ಇನ್ನರ್ ಬ್ಯೂಟಿ ಅಂದರೆ ಅದರ ಒಳಗಿನ ಸೌಂದರ್ಯ ನನಗೆ ಅರ್ಥ ಆಯಿತು. ಲಾಂಗ್ ಬಿಫೋರ್ ಸನ್ರೈಸ್ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ, ತುಂಬ ಮುಂಚೆ, ಮೀನ್ಸ್ ಅರ್ಲಿ ಮಾರ್ನಿಂಗ್ ಅಂತೀವಲ್ಲ, ಲಾಂಗ್ ಬಿಫೋರ್ ಮೀನ್ಸ್ ಮೊದಲು, ಸನ್ರೈಸ್ಗಿಂತ ತುಂಬ ಮುಂಚೆ ಅಂದರೆ 4 o'clock ಈ ಥರ ಅವರು. ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಆಮ್ಲೋಕಿ ಗ್ರೋವ್ಸ್, ಅವರ್ ಬಾಯ್ಸ್ ಆರ್ ಅವೇಕ್. ಆಮ್ಲೋಕಿ ಗ್ರೋವ್ಸ್ ಅಂದರೆ ದಿಸ್ ಒನ್ ಟೈಪ್ ಆಫ್ ಟ್ರೀ. ನಾನು ಆಲ್ರೆಡಿ ಹೇಳಿದ್ದೀನಲ್ಲ ಗ್ಲಾಸರಿನಲ್ಲಿ. ಎಸ್, ಅಂದರೆ ಮರ, ನೆಲ್ಲಿಕಾಯಿ ಬರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ, ಆ ಥರ ಒಂದು ಮರ, ಮ್ಯಾಂಗೋ ಟ್ರೀ ಥರ ಇರುವಂಥ ಒಂದು ಮರ. ಓನ್ ಆಮ್ಲೋಕಿ ಟ್ರೀಸ್. ಬರ್ಡ್ಸ್ ಏನು ಮಾಡ್ತಿದ್ದಾವೆ, ಅರ್ಲಿ ಮಾರ್ನಿಂಗ್ ಎದ್ದು ನಿಮಗೆ ಫೀಲ್ ಆಗುತ್ತೆ ನೋಡಿ ಬೇಕಾದರೆ. ಆ ಬರ್ಡ್ಸ್ ಎಲ್ಲ ಏನು ಮಾಡ್ತವೆ, ಚಿರ್ಪಿಂಗ್ ಅಲ್ವಾ, ಚಿಲಿಪಿಲಿ ಅಂತ ಇರ್ತಾವಲ್ವ, ಆ ಟೈಮಲ್ಲಿ ಅವರ್ ಬಾಯ್ಸ್ ಆರ್ ಅವೇಕ್. ಆ ಟೈಮಲ್ಲಿ ನಮ್ಮ ಆಶ್ರಮದ ಬಾಯ್ಸ್ ಎಲ್ಲ ಎದ್ದೇಳ್ತಾರೆ. ಬಾಯ್ಸ್ ಮೀನ್ಸ್ ಅಲ್ಲಿ ಸ್ಟೂಡೆಂಟ್ಸ್, ಓದ್ತಾ ಇದ್ದಂಥ ಮಕ್ಕಳು. ಎಸ್, ದ ಕೋರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಕೋರಿಸ್ಟರ್ ಅಂದರೆ ಗೊತ್ತಲ್ಲ ನಿಮ್ಗೆ ಈಗ ಆಲ್ರೆಡಿ. ಕೋರಿಸ್ಟರ್ಸ್ ಮೀನ್ಸ್ ಟೀಮ್ ಆಫ್ ಸಿಂಗಿಂಗ್ ಟೀಮ್. ಓಕೆ, ಆ ಮೆಂಬರ್ಸ್ ಅಂದ ಸಿಂಗಿಂಗ್ ಟೀಮ್. ಕೋರಿಸ್ಟರ್ಸ್ ಆರ್ ಫಸ್ಟ್ ಟು ರೈಸ್. ಅವ್ರು ಮೊದಲು ಎದ್ದೇನು ಮಾಡ್ತಾರೆ, ದಿ ಗೋ ಅರೌಂಡ್ ದ ಆಶ್ರಮ್. ಒಂದು ರೌಂಡ್ ಆಶ್ರಮವನ್ನು ಸುತ್ತ ಹಾಕ್ಕೊಂಡು ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್.
ಮಾರ್ನಿಂಗ್ ಹಿಮ್ ಅಂದರೆ ಗೊತ್ತಲ್ಲ, ಪ್ರೇಯರ್, ಮಾರ್ನಿಂಗ್ ಪ್ರೇಯರ್ ಇರುತ್ತಲ್ಲ, ಶ್ಲೋಕಗಳಿರುತ್ತಲ್ಲ, ಅದನ್ನು ಒಂದು ರೌಂಡ್ ಆಶ್ರಮದಲ್ಲಿ ಸುತ್ತ ಹಾಕೊಂಡು ಹಾಡ್ಕೊಂಡು ಬರ್ತಾರೆ. ದಟ್ ಈಸ್ ಕಾಲ್ಡ್ ಅಲಾರಮ್. ಇವಾಗ ಅಲಾರಮ್ ಕೊಟ್ಕೊಂಡು ಮಲ್ಕೋತಿರಲ್ಲ ನೀವು, ಸೊ ಆ ಥರ ಮಕ್ಕಳನ್ನೆಲ್ಲ ಹೇಳಿಸ್ಲಿಕ್ಕೆ ಆ ಕೋರಿಸ್ಟರ್ ಟೀಮ್ ಏನಿದೆ ಅದು ಹಿಮ್ಮನ್ನು ಆಶ್ರಮ ಸುತ್ತ ಹಾಡ್ಕೊಂಡು ಬರುತ್ತೆ ಒಂದು ರೌಂಡು. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟೆನ್ಸ್. ನನಗೆ ಹೇಗೆ ಅನಿಸ್ತಿತ್ತು ನನಗೆ ಅಂದರೆ ಅವರಲ್ಲಿ ಸ್ಟೇ ಮಾಡಿದ್ರಲ್ಲ, ಒಂದು ಡಿಸ್ಟೆನ್ಸಿಂದ ಒಂದು ವಾಯ್ಸ್ ಬರುತ್ತೆ, ಸಿಂಗಿಂಗ್ ವಾಯ್ಸು. ಸಿ ಡ್ರಾಯಿಂಗ್ ನಿಯರ್ ಆ್ಯಂಡ್ ನಿಯರರ್, ದೂರದಿಂದ ಹತ್ತಿರಕ್ಕೆ, ನಿಯರ್ ಆ್ಯಂಡ್ ನಿಯರರ್ ಅಂದರೆ ಇದು ನಿಯರ್ ಹತ್ತತ್ರ ಅಂತ, ಹತ್ತತ್ರ ಬರ್ತಾ ಇರುತ್ತೆ. ಕಂಪ್ಯಾರಿಟಿವ್ ಡಿಗ್ರಿಲಿ ನಿಯರ್ ಅಂತ ಬಳಸ್ತೀವಿ, ನಿಯರ್, ನಿಯರರ್, ನಿಯರೆಸ್ಟ್. ಓಕೆ, ಕಂಪ್ಯಾರಿಟಿವಲ್ಲಿ ಬಳಸ್ತೀವಲ್ವ. ಆ್ಯಂಡ್ ದೆನ್ ದ ಸೌಂಡ್ ಡೈಸ್ ಅವೇ. ಬರ್ತಾರೆ ಹತ್ರ ಬರ್ತಾರೆ. ಅವ್ರು ದೂರ ಅಂದರೆ ರೌಂಡ್ ಹೊಡಿತಾರಲ್ವ, ಅವರು ನಮ್ಮಿಂದ ದೂರ ಆದಂಗೆ, ಡಿಸ್ಟೆನ್ಸ್ ಆದಂಗೆ ವಾಯ್ಸು ಕೇಳಿಸೋಲ್ಲ. ಆ್ಯಸ್ ದ ಕಾಯರ್ ಪಾಸಸ್ ಆನ್ ಟು ಅನದರ್ ಪಾರ್ಟ್ ಆಫ್ ದ ಆಶ್ರಮ್. ನಮಗೇನಾಗುತ್ತೆ, ಅವರು ಈ ಕಡೆಯಿಂದ ಒಂದು ರೌಂಡ್ ಬಂದು ಆ ಕಡೆ ಪಾರ್ಟಿಗೆ ಬಂದಾಗ ಮತ್ತೆ ವಾಯ್ಸು ಕೇಳಿಸ್ತಾ ಹೋಗುತ್ತೆ. ಕಾಯರ್ ಮೀನ್ಸ್ ಅವರು ಸಿಂಗರ್ ಆಡಿರ್ತಾರಲ್ಲ, ಅವರು ಪಾಸ್ ಆಗ್ತಿದ್ದಂಗೆ ಮತ್ತೆ ನಮ್ಗೆ ವಾಯ್ಸ್ ಕೇಳಿಸುತ್ತೆ. ದೆನ್ ಅಗೇನ್ ಇಟ್ ಕಮ್ಸ್ ನಿಯರರ್ ಆ್ಯಂಡ್ ನಿಯರರ್, ಮತ್ತೆ ಅದು ಹತ್ತತ್ರ ಕೇಳಿಸ್ತಾ ಬರುತ್ತೆ. ದೆನ್ ದ ಸೌಂಡ್ ಡೈಸ್ ಅವೇ. ಅನದರ್ ಪಾರ್ಟ್ ಆಫ್ ಆಶ್ರಮ್ is the beauty of the sound in the silent morning air, the sense of joy. ಅಲ್ಲಿ ಹೇಗಿರುತ್ತೆ ಅಂದರೆ ಅಂದರೆ ಅದ್ಭುತವಾಗಿರುತ್ತೆ ಅದು ಒಂದು ಅನುಭವ. ಮಾರ್ನಿಂಗ್ ಸೈಲೆಂಟ್ ಆಗಿರುತ್ತಲ್ಲ, ಸೊ ಆ ಟೈಮಲ್ಲಿ ಅವರು ಹಾಡು ಸಿಂಗಿಂಗ್ ಏನಿದೆ ವೆರಿ ಜಾಯ್ಫುಲ್ ಫೀಲಿಂಗ್ ಸೆನ್ಸ್ ನಮಗೆ ಬರುತ್ತೆ. ತುಂಬ ಅದ್ಭುತವಾದಂಥ ಅನುಭವನ ಕೊಡುತ್ತೆ. ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಪೀಸ್ ಟು ದ ಸೋಲ್. ನಮ್ಮ ಆತ್ಮಕ್ಕೆ ನಿಜವಾಗ್ಲೂ ತುಂಬ ಶಾಂತಿಯುತವಾಗಿ ಶಾಂತತೆಯನ್ನು ಕೊಡುತ್ತೆ, ಪ್ರಶಾಂತವಾದ ವಾತಾವರಣದಲ್ಲಿ. ಆ ಒಂದು ಹಿಮ್ ಅಂತ ಹೇಳ್ತಾರೆ. ಹಿಮ್ ಅಂದರೆ ಶ್ಲೋಕಗಳು. ಇನ್ ದ ಥರ್ಡ್ ಪ್ಯಾರಾ, ಆಫ್ಟರ್ ಆ್ಯನ್ ಇಂಟರ್ವಲ್ ಈಚ್ ಬಾಯ್ ಟೇಕ್ಸ್ ಇಸ್ ಆಸನ್, ಈಸ್ ಅ ಸ್ಕ್ವೇರ್ ಆಫ್ ಕಾರ್ಪೆಟ್ into the field and it's down on it to meditate in his own place alone. Later on, before the school work begins, the boys all stand together in the shade of the trees and sing their hymn. Okay, you see, after an interval, yes, morning ಎದ್ರು ಬಂದರು, ಎಲ್ಲ ಅವ್ರದ್ದು ಇಂಟರ್ವಲ್ ಮೀನ್ಸ್ ಅವರ ಮಾರ್ನಿಂಗ್ ರೊಟೀನ್ ಏನಿದೆ ಅದೆಲ್ಲ ಮುಗಿಸ್ಕೊಂಡ್ರು. ಈಚ್ ಬಾಯ್ ಟೇಕ್ಸ್ ಇಸ್ ಆಸನ್. ಬಂದು ಏನು ಮಾಡ್ತಾರೆ, ಅವ್ರದ್ದು ಒಂದು ಪ್ಲೇಸ್ ಇದೆ, ಅವ್ರದ್ದೇ ಆದಂಥ ಆಸನ ಮಾಡಲಿಕ್ಕೆ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಆಸನವನ್ನು ಕೂತರು. ಈ ಸ್ಕ್ವೇರ್ ಆಫ್ ಕಾರ್ಪೆಟ್, ಒಂದು ಕಾರ್ಪೆಟನ್ನು ಹಾಕ್ಕೊಂಡು ಅಲ್ಲಿ ಕೂರ್ತಾರೆ ಪದ್ಮಾಸನದಲ್ಲಿ, ಅಥವಾ ಯಾವುದು ವಜ್ರಾಸನ ಅಥವಾ ಸುಖಾಸನ, ಯಾವುದಾದ್ರೂ ಒಂದು ಆಸನದಲ್ಲಿ ಕೂತು ಇಂಟು ದ ಫೀಲ್ಡ್, ಒಂದು ಫೀಲ್ಡಲ್ಲಿ ಸಿಟ್ಸ್ ಡೌನ್ ಇನ್ ಇಟ್ ಟು ಮೆಡಿಟೇಟ್ ಇನ್ ಇಸ್ ಓನ್ ಪ್ಲೇಸ್. ಅವರವ್ರದ್ದೇ ಅಂತ ಪ್ಲೇಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಪ್ರತಿದಿನ ಎಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ಅವರು ಮೆಡಿಟೇಟ್ ಅಂದರೆ ಏನು ಹೇಳಿ, ಎಸ್, ಧ್ಯಾನವನ್ನು ಮಾಡ್ತಾರೆ ಅವರು. ಓಕೆ, ಎಸ್. ಲೇಟರ್ ಆನ್, ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್, ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಇದೆಲ್ಲ ಮಾಡಿರ್ತಾರೆ ಅವರು. ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್. ಅದೆಲ್ಲ ಆದಮೇಲೆ ಏನು ಮಾಡ್ತಾರೆ ಅವರು, ಇನ್ ದ ಶೇಡ್ ಆಫ್ ದ ಟ್ರೀಸ್, ಮರದ ನೆರಳಲ್ಲಿ, ಮರದ ಹತ್ರ ನಿಂತ್ಕೊಂಡು ಅವರು ಸಿಂಗ್ ದೇರ್ ಹಿಮ್, ಅವರ ಡೈಲಿ ಪ್ರೇಯರನ್ನು, ನೀವು ಮಾಡ್ತಿರಲ್ಲ, ಸೊ ಆ ಥರ ಡೈಲಿ ಅವರು ಪ್ರೇಯರನ್ನು ಮೊದಲು ಮಾಡ್ತಾರೆ. ದಿನ್ ಇನ್ ದ ಫೋರ್ತ್ ಪ್ಯಾರಾ, till about 10:30 the work of the school goes on. We have no classrooms. The boys sit with their teachers in the open air under the trees. There are no larger classes. A group of 8 or 10 boys are sitting around the teacher, asking him questions. Very few books are used. A greater part is carried on through conversation. The boys soon learn to open out all their difficulties to their teachers, and the teachers get keenly interested in the boys' questions and answers. Such living education can never be dull. ಅವ್ರು ಹೇಳ್ತಾರೆ ಮಕ್ಕಳ, ಟಿಲ್ ಅಬೌಟ್, ಅವ್ರು ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು ಇದನ್ನೆಲ್ಲ? ಎಸ್, C.F. ಆಂಡ್ರ್ಯೂಸ್ ಅವರೆಲ್ಲವನ್ನು ಅಲ್ಲಿ ಅಬ್ಸರ್ವ್ ಮಾಡಿರೋದನ್ನೆಲ್ಲ ನಮಗಿಲ್ಲಿ ಹೇಳ್ತಿದ್ದಾರೆ. ಓಕೆ, ಟಿಲ್ ಅಬೌಟ್ 10:30 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. ಎಷ್ಟು ಗಂಟೆಗೆ? ಎಸ್, 10:30 ಅಂದರೆ ಎಷ್ಟು? 10:30. 10:30 ಮೀನ್ಸ್
10:30. ಎಸ್, ಬೆಳಗಿನ 10:30ಗೆ ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ಕ್ಲಾಸಸ್ ಬಿಗಿನ್ ಆಗುತ್ತೆ, ಬಟ್ ಆದರೆ ಏನು, ನೋ ಕ್ಲಾಸ್ ರೂಮ್ಸ್. ನಮ್ಮ ಥರ ಇಲ್ಲಿ ಒಳಗಡೆ ಕ್ಲಾಸ್ ರೂಮಲ್ಲಿ 4 ವಾಲ್ಸ್ ಮಧ್ಯದಲ್ಲಿ ನಾವು ಕೂತ್ಕೊಂಡು ಕಲಿತೀವಲ್ಲ, ಆ ಥರ ಅಲ್ಲಿ ಇರೋದಿಲ್ಲ. ಎಸ್, ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ ಓಪನ್ ಏರ್. ಎಲ್ಲಿರ್ತಾರೆ ಮಕ್ಕಳು? ಎಸ್, ಆನ್ ದ ಟ್ರೀ, ಅಂಡರ್ ದ ಟ್ರೀ, ಇನ್ ದ ಓಪನ್ ಏರ್, ಹೊರಗಡೆ ಮರದ ಕೆಳಗಡೆ, ವಿತ್ ದೇರ್ ಟೀಚರ್ ಜೊತೆ ಇರ್ತಾರೆ. ದೇರ್ ಆರ್ ನೋ ಲಾಂಗರ್ ಕ್ಲಾಸಸ್. ತುಂಬ ಉದ್ದುದ್ದ ಗಂಟೆಗಟ್ಟಲೆ ಸಂಜೆವರೆಗೂ ಕ್ಲಾಸ್ ಇರೋದಿಲ್ಲ. ಅ ಗ್ರೂಪ್ ಆಫ್ 8 or 10 ಅಂದರೆ ದೊಡ್ಡ ಕ್ಲಾಸ್, ಮೀನ್ಸ್ 20, 30 ಮೆಂಬರ್ಸು, 40 ಮೆಂಬರ್ಸ್ ಈ ಥರ ಕ್ಲಾಸಲ್ಲಿ ಇರೋದಿಲ್ಲ. ಅಲ್ಲೆಷ್ಟು ಮಾತ್ರ ಇರ್ತಾರೆ ಹೇಳಿ? ಒಂದು ಗ್ರೂಪಲ್ಲಿ 8 or 10 ಬಾಯ್ಸ್ ಆರ್ ಸೀಟೆಡ್ ಅರೌಂಡ್ ದ ಟೀಚರ್. ಒಂದು ಟೀಚರ್ ಹತ್ರ 8 ಇಂದ 10 ಮೆಂಬರ್ಸ್ ಮಾತ್ರ ಮಕ್ಕಳು ಇರ್ತಾರೆ. ಓಕೆ, ಆಸ್ಕಿಂಗ್ ಇನ್ ಕ್ವಶನ್ಸ್. ಹೇಗೆ ಕಲಿತಾ ಇರ್ತಾರೆ ಅವರು? ಅವ್ರ ಡೌಟ್ಸ್ಗಳನ್ನು ಕ್ವೆಶನ್ ಮಾಡ್ತಾರೆ, ಟೀಚರ್ ಆನ್ಸರ್ ಮಾಡ್ತಾರೆ. ಅಂದರೆ ಫಸ್ಟೇ ಅವರು ಲೆಸನ್ಸ್ಗಳನ್ನು ಓದ್ಕೊಂಡು ಕ್ವೆಶನ್ಸ್ನ ಕೇಳ್ತಾರೆ, ಟೀಚರ್ ಅದಕ್ಕೆ ಕ್ಲಾರಿಫಿಕೇಷನ್ ಆನ್ಸರ್ನ ಮಾಡ್ತಿರ್ತಾರೆ. ಈ ಥರ ಅವರು ಡಿಸ್ಕಸ್ಸಿಂಗ್ ವೇನಲ್ಲಿ ಅವರು ಕಲಿತಾ ಇರ್ತಾರೆ ಮಕ್ಕಳ. ಡು ದೇರ್ ಟೀಚರ್ ನೋಡಿ, ಡಿಫಿಕಲ್ಟೀಸ್ನ ಅವ್ರಿಗೆ ಯಾವುದು ಕಷ್ಟ ಅನಿಸುತ್ತೆ ಅದನ್ನೆಲ್ಲ ಕೇಳ್ತಾ ಇರ್ತಾರೆ ಟೀಚರ್ಗೆ ಕೀನ್ಲಿ ಇಂಟರೆಸ್ಟೆಡ್. ಅವ್ರು ತುಂಬ ಆಸಕ್ತಿಯಿಂದ ಟೀಚರ್ ಆ ಮಕ್ಕಳಿಗೆ ಕ್ವೆಶನ್ ಆನ್ಸರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆನ್ಸರ್ ಮಾಡ್ತಾ ಇರ್ತಾರೆ. ಸಚ್ ಲೀವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಅದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದು ಯಾವತ್ತೂ ಈ ಥರ ಎಜುಕೇಷನ್ ಡಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಮ್ ಟು ದಿ ನೆಕ್ಸ್ಟ್ 5th ಪ್ಯಾರಾ. When the morning work is over, the boys bath and go to their meal. About 2 o'clock in the afternoon, the classes begin again. But at this time, the work is chiefly with the hands as well as with the mind. Handwork is practiced and the boys' own natural taste are very soon discovered. Okay, some prefer carpentry, others prefer mechanical work, others enjoy spinning and weaving, others become skilled draftsmen or painters, others are musicians. ಎಸ್, ಮಾರ್ನಿಂಗ್ ಕ್ಲಾಸ್ ಆಯ್ತಲ್ಲ. ಇವಾಗ ಮಾರ್ನಿಂಗ್ ಕ್ಲಾಸ್ ಮುಗಿದ್ಮೇಲೆ ಅವ್ರು ಏನು ಮಾಡ್ತಾರೆ, ಮತ್ತೆ ಅವರು ಅವರ ಊಟನೆಲ್ಲ ಮುಗಿಸ್ಕೊಂಡು, ಮಧ್ಯಾಹ್ನ ಊಟ ಮೀಲೆಲ್ಲ ಮುಗಿಸ್ಕೊಂಡು ಏನು ಮಾಡ್ತಾರೆ, ಅರೌಂಡ್ 2 o'clock ಅಂದರೆ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ, 2 o'clock ಅಂದರೆ ಗೊತ್ತಲ್ಲ, 2 o'clock ಅರೌಂಡ್ 2 ಗಂಟೆ ಅಷ್ಟರಲ್ಲಿ ಅವ್ರು ಏನು ಮಾಡ್ತಾರೆ, ಆಫ್ಟರ್ನೂನ್ ಮಧ್ಯಾಹ್ನ. ಓಕೆ, ದ ಕ್ಲಾಸಸ್ ಬಿಗಿನ್ ಅಗೇನ್. ಮತ್ತೆ ಕ್ಲಾಸಸ್ ಶುರು ಆಗುತ್ತೆ. ನಿಮಗೆ ಆಫ್ಟರ್ನೂನ್ ಲಂಚ್ ಆದಮೇಲೆ ಮತ್ತೆ ಕ್ಲಾಸಸ್ ಬರುತ್ತಲ್ಲ, ಸೊ ಲೈಕ್ ದಟ್. ಬಟ್ ಅಟ್ ದಿಸ್ ಟೈಮ್ ಏನು ಮಾಡ್ತಾರೆ ಅವರು, ಕ್ಲಾಸ್ ರೂಮಲ್ಲಿ ಕಲಿಯೋದಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಕಲಿಯೋದಿಲ್ಲ. ಇವಾಗ ಮಧ್ಯಾಹ್ನ ಆಫ್ಟರ್ನೂನು ದಿಸ್ ಟೈಮ್ ದ ವರ್ಕ್ ಇಸ್ ಚೀಫ್ಲಿ ವಿತ್ ದ ಹ್ಯಾಂಡ್ ವರ್ಕ್, ಓನ್ಲಿ ವಿತ್ ಹ್ಯಾಂಡ್ಸ್. ಕರಕುಶಲ ಅಂತೀವಲ್ಲ, ಸೊ ಕರ ಮೀನ್ಸ್ ಕೈಯಿಂದ ಮಾಡೋ ಕೆಲಸಗಳನ್ನು ಮಾತ್ರ ಮಾಡೋದು ಮಧ್ಯಾಹ್ನ. ಆ್ಯಸ್ ವೆಲ್ ಆಸ್ ವಿತ್ ದ ಮೈಂಡ್, ಕೈಯಿಂದ ಮತ್ತು ಕೆಲಸ, ತಲೆಯನ್ನು ಖರ್ಚು ಮಾಡಿ ಮೈಂಡನ್ನು ಯೂಸ್ ಮಾಡಿ ಮಾಡೋಂಥ ಕೆಲಸಗಳು. ಹ್ಯಾಂಡ್ ವರ್ಕ್ ಈಸ್ ಪ್ರಾಕ್ಟೀಸ್ ವಿತ್ ಬಾಯ್ಸ್ ನ್ಯಾಚುರಲ್ ಟೇಸ್ಟ್. ಅವ್ರಿಗೆ ಯಾವುದಿಷ್ಟ, ಅವ್ರ ಮಕ್ಕಳಿಗೆ ತಮಗೆ ಏನಿಷ್ಟ ಅದನ್ನು ಅವರು ಕಲಿಬೇಕಲ್ಲಿ ಆ ಟೈಮಲ್ಲಿ. ಓಕೆ, ಇಂಟ್ರೆಸ್ಟ್ ಯಾವುದ್ರಲ್ಲಿದೆ, ಸಿಂಗಿಂಗಲ್ಲಿದೆಯಾ, ಡ್ಯಾನ್ಸಿಂಗಲ್ಲಿದೆಯಾ, ಡ್ರಾಯಿಂಗಲ್ಲಿದೆಯಾ, ಸೊ ಸಮ್ ಮೆಕ್ಯಾನಿಕಲ್ ವರ್ಕ್ ರಿಪೇರಿ ಮಾಡೋದ್ರಲ್ಲಿದೆಯಾ, ಸೊ ಅವ್ರಿಗೆ ಯಾವುದು ಇಷ್ಟ ಆ ಒಂದು ಕೆಲಸವನ್ನು ಅವರು ಮಾಡ್ಬೋದು ಆ ಟೈಮಲ್ಲಿ. ಅದು ಸಪ್ರೇಟ್ ಟೀಚರ್ಸ್ ಇರ್ತಾರೆ, ಅಲ್ಲಿ ಹೋಗಿ ಅವರು ಅದನ್ನು ಕಲಿಬೋದು. ಓಕೆ, ಆಫ್ಟರ್ನೂನು ಆ ಥರ ನೋಡಿ ಏನೇನು ಕಲಿತಾರೆ ನೋಡಿ ಇಲ್ಲಿ. ಕಾರ್ಪೆಂಟ್ರಿ ವರ್ಕ್ ಗೊತ್ತಲ್ಲ, ಮರ ಕೆಲಸ ಮಾಡೋದು. ಕಾರ್ಪೆಂಟ್ರಿ ವರ್ಕ್, ವುಡನಲ್ಲಿ, ಮರದಲ್ಲಿ ಏನೇನೆಲ್ಲ ವಸ್ತುಗಳು ನೀವು ಆಟ ಸಾಮಾನು ಟಾಯ್ಸ್ ಎಲ್ಲ ಮಾಡ್ಬೋದು. ಅದೇ ಥರ ದೊಡ್ಡವರಾದ್ಮೇಲೆ ದೊಡ್ಡ ಫರ್ನಿಚರ್ಸ್ ಎಲ್ಲ, ಅದು ಕಾರ್ಪೆಂಟ್ರಿ ವರ್ಕ್, ಮರದಲ್ಲಿ ಮಾಡೋ ಕೆಲಸ. ದಿಸ್ ಪ್ರಿಪೇರ್ ಮೆಕ್ಯಾನಿಕಲ್ ವರ್ಕ್, ರಿಪೇರಿ, ಎಲೆಕ್ಟ್ರಿಕ್ ಇದು ಥಿಂಗ್ಸ್ಗಳನ್ನು ಮೆಕ್ಯಾನಿಕ್ ಮಾಡೋವಂಥದ್ದು. ದೆನ್ ಅದರ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್. ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಅಂದರೆ ಏನು ಹೇಳಿ, ಎಸ್, ನೂಲೋದು ಮತ್ತು ನೇಯ್ಗೆ ಮಾಡುವಂಥ ಕೆಲಸ, ಬಟ್ಟೆ ನೇಯ್ಗೆ. ಅದರ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಮೆನ್ ಆರ್ ಪೇಂಟರ್ಸ್. ಇನ್ನು ಕೆಲವರೆಲ್ಲ ಡ್ರಾಫ್ಟ್ಮೆನ್ ಅಂದರೆ ಡಿಸೈನ್ ಮಾಡೋದು, ಈಗ ಇಂಜಿನಿಯರ್ಸ್ ಇರ್ತಾರಲ್ಲ ಆ ಥರ ಡಿಸೈನಿಂಗ್ಸ್ ಮಾಡೋದು, ಆಮೇಲೆ ಪೇಂಟಿಂಗ್ಸನ್ನು ಮಾಡೋದು. ದೆನ್ ಅದರ್ ಆರ್ ಮ್ಯೂಸಿಷಿಯನ್, ಮ್ಯೂಸಿಕನ್ನು ಪ್ರಾಕ್ಟೀಸ್ ಮಾಡೋದು, ಮೀನ್ಸ್ ಸಿಂಗಿಂಗ್, ಹಾಡನ್ನು ಪ್ರಾಕ್ಟೀಸ್ ಮಾಡೋದು, ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಕಲಿಯೋದು. ಇದೆಲ್ಲ ವರ್ಕನ್ನು ಅವರು ಆಫ್ಟರ್ನೂನ್ ಸೆಷನಲ್ಲಿ ಮಾಡ್ತಾ ಇರ್ತಾರೆ. ದೆನ್ ಕಮ್ ಟು ದಿ 6th ಪ್ಯಾರಾ. ದೆರ್ ಈಸ್
very little book work in the afternoon. School is over at about 4 o'clock, and then there is a rush to get first into the great open field for football. Okay, our Shantiniketan boys are famous everywhere for their sports and games. Okay children, ನಿಮ್ಮ ಥರ ಅವ್ರಿಗೂ 4 o'clockಗೆ ಮುಗಿದೋಗ್ಬಿಡುತ್ತೆ ಕ್ಲಾಸಸ್ಸು. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಅವರು ಫ್ರೆಶ್ ಆಗಿ ಅವ್ರು ಬರ್ತಾರೆ. ಓವರ್ 4 o'clock ಮುಗಿದ್ಮೇಲೆ ರಶ್ ಟು ಗೆಟ್ ದ ಫೀಲ್ಡ್. ನಾವೇನು ಮಾಡ್ತೀವಿ, ಮನೆಗೆ ಹೋದ ತಕ್ಷಣ ನೀವೆಲ್ಲ ಏನು ಮಾಡ್ತೀರಾ, ಬುಕ್ಸ್ ಎಲ್ಲ ಇಟ್ಟು ಫ್ರೆಶ್ ಆಗಿ ಅಮ್ಮ ಮಿಲ್ಕ್ ಕೊಡ್ತಾರೆ, ಹಾಲೆಲ್ಲ ಕುಡಿದು ಎಲ್ಲ ಮಾಡಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಡ್ಲಿಕ್ಕೆ ಓಡೋಗ್ತಿರಲ್ಲ ಫ್ರೆಂಡ್ಸ್ ಹತ್ರ. ಸೊ ಲೈಕ್ ದಟ್ ಅವರು ಕೂಡ ಫೀಲ್ಡ್ಗೆ ಹೋಗ್ತಾಯಿದ್ರು ಆಟ ಆಡಲಿಕ್ಕೆ. ಆಶ್ರಮದಲ್ಲಿರೋ ಮಕ್ಕಳು ಕೂಡ ಫೀಲ್ಡ್ಗೆ ಹೋಗಿ ಆಟ ಆಡ್ತಾಯಿದ್ರು. ಯಾವ ಆಟವನ್ನು ಅವರು ಜಾಸ್ತಿ ಆಡ್ತಿದ್ರು? ಎಸ್, ಫುಟ್ಬಾಲನ್ನು ಅವರು ತುಂಬ ಆಡ್ತಾಯಿದ್ರು. ಅವರ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್. ಎಲ್ಲ ಕಡೆ ಶಾಂತಿನಿಕೇತನ್ ಬಂದರು ಅಂದರೆ ಸ್ಪೋರ್ಟ್ಸಲ್ಲಿ, ಫುಟ್ಬಾಲಲ್ಲಿ ಅವರೇ ಫಸ್ಟು. ಜೊತೆಗೆ ಗೇಮ್ಸ್ ಕೂಡ ಚೆನ್ನಾಗಿ ಆಡ್ತಿದ್ರು ಅವರು. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲಿ ಅವರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. Then in the next 7th para, in the evening at sunset, they return from the field and sit down once more for a short time to meditate in silence. ಅವ್ರು ಏನು ಮಾಡ್ತಿದ್ರು, ಈವ್ನಿಂಗ್ ಎಲ್ಲ ಆಟ ಆಡ್ಕೊಂಡು ಬಂದು, ಸನ್ಸೆಟ್ ಅಂದರೆ ಏನು ಹೇಳಿ? ಎಸ್, ಸನ್ಸೆಟ್ ಅಂದರೆ ಸೂರ್ಯಾಸ್ತ. ಸನ್ರೈಸ್ ನೋಡಿದ್ರಿ ಅಲ್ವಾ ಅಲ್ಲಿ ಮಾರ್ನಿಂಗ್, ದಿಸ್ ಇಸ್ ಸನ್ಸೆಟ್. ಆಪೋಸಿಟ್ ಫಾರ್ ಸನ್ರೈಸ್, ಸನ್ಸೆಟ್. ಎಸ್, ದೇ ರಿಟರ್ನ್ ಫ್ರಮ್ ದ ಫೀಲ್ಡ್. ಆಟ ಆಡ್ಕೊಂಡು ಮನೆಗೆ ವಾಪಸ್ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಡೌನ್ ಒನ್ಸ್ ಫಾರ್ ಅ ಶಾರ್ಟ್ ಟೈಮ್, ಒಂದು ಸಣ್ಣ ಮೆಡಿಟೇಷನನ್ನು ಸೈಲೆಂಟಾಗಿ ಮಾಡ್ತಾಯಿದ್ರು. ಯು ಶುಡ್ ಆಲ್ಸೋ ಡೂ ದ ಮೆಡಿಟೇಷನ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಓಕೆ, ನೀವು ಕೂಡ ಒಂದು 5 minutes ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಮೆಡಿಟೇಷನನ್ನು ಮಾಡಬೇಕು. ಓಕೆ, ಎಸ್. ದೆನ್ ಇನ್ ದಿ 8th para, as night comes, fairy tales are told, short dramas are recited, our Gurudeva's songs are sung, and different school gathering are had. Yes, night time ಅವ್ರಿಗೆ ಏನಿತ್ತು ಗೊತ್ತಲ್ಲಿ? ಫೇರಿ ಟೇಲ್ಸ್ ಆರ್ ಟೋಲ್ಡ್. ಕತೆಗಳನ್ನು ಹೇಳ್ತಾ ಇದ್ರು ಅಲ್ಲಿ, ಒಳ್ಳೆ ಕತೆಗಳನ್ನು ಹೇಳ್ತಾ ಇದ್ರು. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಡ್ರಾಮಾಸ್ಗಳನ್ನು, ಚಿಕ್ಕ ಡ್ರಾಮಾಗಳು ಅಂದ್ರೆ ಹೇಳಿ? ಎಸ್, ನಾಟಕಗಳು, ಪ್ಲೇಸ್, ನಾಟಕಗಳನ್ನು ಅವರು ಹೇಳ್ತಾ ಇದ್ರು ಅಲ್ಲಿ. ಅವರ್ ಗುರುದೇವಾಸ್ ಸಾಂಗ್ಸನ್ನು, ಗುರುದೇವ ಅಂದರೆ ಯಾರಿಲ್ಲಿ? ವೆರಿ ಗುಡ್, ರವೀಂದ್ರನಾಥ ಟಾಗೂರ್ ಅವರು ಬರೆದಿದ್ದಾರಲ್ಲ, ಅವರು ಪೊಯೆಟ್ ಅಲ್ವಾ ಅವರು, ಸೊ ರೈಟರ್ ಅಲ್ವಾ ಅವರು, ತುಂಬ ಪದ್ಯಗಳನ್ನು, ಹಾಡುಗಳನ್ನು ಬರೆದಿದ್ದಾರಲ್ವಾ. ಎಸ್, ಗೀತಾಂಜಲಿ ಅವ್ರದ್ದೇ ಅಲ್ವಾ. ಎಸ್, ಆ ರೀತಿ ಅವರು ಗುರುದೇವ ಹಾಡುಗಳನ್ನು ಅಲ್ಲಿ ಹಾಡ್ತಾಯಿದ್ರು. ಈ ರೀತಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೂಡ ಇರ್ತಾಯಿತ್ತು ಅಲ್ಲಿ ಈವ್ನಿಂಗ್ ಟೈಮ್. ದೆನ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ ಆರ್ ಹೆಲ್ಡ್. ಈ ರೀತಿ ಭಿನ್ನವಾದಂತಹ ಒಂದು ಎಂಟರ್ಟೈನ್ಮೆಂಟಲ್ಲಿ ಇರ್ತಾಯಿತ್ತು. ದೆನ್ ಬೈ 9 o'clock ಆಲ್ ಆರ್ ಗ್ಲಾಡ್ ಟು ರಿಟೈರ್ ಟು ರೆಸ್ಟ್, and again the choristers go around the ashram singing their last evening hymn. There can be no questions as to the happiness of the life of our boys. Their faces tell the story of their joy and their freedom. There is no freer life in India than the life of our children at Shantiniketan. ಆಂಡ್ರೆಸ್ ಅವರು ಏನು ಹೇಳ್ತಿದ್ದಾರೆ ಗೊತ್ತಾ? ಬೈ 9 o'clock, 9 ಗಂಟೆ ಅಷ್ಟರಲ್ಲಿ ಆಲ್ ಆರ್ ಗ್ಲಾಡ್ ಟು ರಿಟೈರ್ ಟು ರೆಸ್ಟ್. ಎಲ್ಲರೂ ನಿದ್ದೆಗೆ ಹೋಗೋ ಸಮಯ. ರಿಟೈರ್ ಟು ರೆಸ್ಟ್ ಅಂದ್ರೇನು? ರೆಸ್ಟ್ ಮಾಡೋದು ಅಂದ್ರೇನು? ನಿದ್ದೆ ಮಾಡೋದು. ಓಕೆ, ರಿಟೈರ್ ಟು ರೆಸ್ಟ್ ಮಾಡಲಿಕ್ಕೆ ಅವರು ಹೋಗ್ತಾಯಿದ್ರು 9 ಗಂಟೆ. ನೋಡಿ, ನೈಟ್ ನಾವು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಲ್ವಾ? ಬೇಗ ಮಲಗಬೇಕು, ಬೇಗ ಹೇಳಬೇಕು ಅರ್ಲಿ ಮಾರ್ನಿಂಗ್. ಸೊ ಅದೇ ಥರ ಅವರು 9 o'clockಗೆಲ್ಲ ಮಲಗ್ತಿದ್ರು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 4 o'clock ಅವ್ರಿಗೆ ಎದ್ದೇಳೋದು, ಹೌದಲ್ಲ? ಎಸ್. ಆ್ಯಂಡ್ ಅಗೇನ್ ದ ಕೋರಿಸ್ಟರ್ಸ್, ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಬಂದು ಕೋರಿಸ್ಟರ್ಸ್ ಹಿಮ್ಮನ್ನು ಹೇಳಿ ಎಬ್ಬಿಸ್ತಾ ಇದ್ರಲ್ಲ, ಅದೇ ಥರ ಇವಾಗ ಕೋರಿಸ್ಟರ್ಸು ಮತ್ತೆ ಒಂದು ರೌಂಡ್ ಬರ್ತಾರೆ ಆಶ್ರಮ ಸುತ್ತ ಬಂದು, ಮತ್ತೆ ಈವ್ನಿಂಗ್ ಹಿಮ್ ಮೀನ್ಸ್ ಶ್ಲೋಕಗಳು, ಪ್ರಾರ್ಥನೆ ಮಾಡಿ ಅವರನ್ನು ಮಕ್ಕಳನ್ನ ಮಲಗಿಸುವಂಥದ್ದು. ಅವ್ರು ಬಂದರು ಒಂದು ರೌಂಡ್ ಅಂದರೆ ಇವರು ಮಲಗಿಬಿಡಬೇಕು, ಆಯಿತಾ? ಓಕೆ. ದೆನ್ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹಿಮ್. ದೆನ್ ದೇರ್ ಕ್ಯಾನ್ ಬಿ ನೋ ಕ್ವೆಶನ್ಸ್ ಹ್ಯಾಸ್ ಟು ಬಿ ಹ್ಯಾಪಿಯರ್ ಆಫ್ ಲೈಫ್ ಆಫ್ ಅವರ್ ಬಾಯ್ಸ್. ಎಸ್, ಅಲ್ಲಿ ಆಶ್ರಮದಲ್ಲಿರೋ ಮಕ್ಕಳಿಗೆ
ಸಂತೋಷ ಅನ್ನೋದಕ್ಕೆ ಯಾವುದೇ ಪ್ರಶ್ನೆ ಇಲ್ಲ, ಸಂತೋಷವಾಗೇ ಇರ್ತಾರೆ ಅವರು, ಆಯಿತಾ. ನೋ ಕ್ವಶನ್ಸ್ ಟು ಬಿ ಹ್ಯಾಪಿಯೆಸ್ಟ್ ಆಫ್ ದ ಲೈಫ್. ತುಂಬ ಸಂತೋಷವಾಗಿದ್ದಾರೆ ಅಲ್ಲಿನ ಮಕ್ಕಳು ಅಂತ ಹೇಳಿ CF ಆಂಡ್ರ್ಯೂಸ್ ಅವರ ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಇದ್ದಾರೆ. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ ಆ್ಯಂಡ್ ದೇರ್ ಫ್ರೀಡಮ್. ಆ ಮಕ್ಕಳ ಮುಖಗಳೇ ಹೇಳ್ತಾ ಇರುತ್ತೆ ಅವರೆಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಫ್ರೀಯಾಗಿದ್ದಾರೆ, ಅವ್ರಿಗೆ ಏನು ಬೇಕು ಅದನ್ನು ಕಲಿತಾ ಅಂತ ಮಕ್ಕಳು ಫೇಸಸ್ಸೇ ಹೇಳುತ್ತೆ, ಮುಖಗಳೇ ಹೇಳ್ತಾ ಇದೆ. ದೇರ್ ಈಸ್ ನೋ ಫ್ರೀ ಲೈಫ್ ಇನ್ ಇಂಡಿಯಾ. ಇಡೀ ಇಂಡಿಯಾದಲ್ಲಿ ಶಾಂತಿನಿಕೇತನದಷ್ಟು ಮಕ್ಕಳಿಗೆ ಫ್ರೀ ಲೈಫ್ ಇದೆಯಲ್ಲ, ಆ ಥರ ಬೇರೆ ಎಲ್ಲೂ ಇಲ್ಲ ಅಂತ ಹೇಳಿ ಆಂಡ್ರ್ಯೂಸ್ ಅವರು ಹೇಳ್ತಾರೆ. ದೇರ್ ಈಸ್ ನೋ ಫ್ರೀ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಅಟ್ ಶಾಂತಿನಿಕೇತನ್. ಮಕ್ಕಳದಾಗಿ ಇರುವಂಥ ಫ್ರೀ ಲೈಫು, ಜಾಯ್ಫುಲ್ ಲೈಫು ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾರು ಹೇಳೋದು? ಎಸ್, CF ಆಂಡ್ರ್ಯೂಸ್. ಓಕೆ, ಎಸ್. Come on, let's see some exercises about this lesson. Yes students, here in the page number 6 ಅಲ್ಲಿ ನೋಡಿ ವೊಕ್ಯಾಬ್ಯುಲರಿ ಐಟಮ್ಸ್ ಇದೆ. ವೊಕ್ಯಾಬ್ಯುಲರಿ ವರ್ಕ್ ಮಾಡ್ಬೇಕು ನೀವು. ವೊಕ್ಯಾಬ್ಯುಲರಿ 1 ಅಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ಅಬ್ಸರ್ವ್, ಓಪನ್ ಯುವರ್ ಟೆಕ್ಸ್ಟ್ ಬುಕ್. Yes, page number 6. Yeah, there observe the use of nearer and nearer in the following example. Nearer and nearer ಅಂತ ಹೇಳಿದ್ದಾರೆ. ಎಸ್ ಸಿ ನೋಡ್ತೀನಿ. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟೆನ್ಸ್ ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್. ಓಕೆ, ನಿಯರ್ನ ನಾವಿಲ್ಲಿ ನಿಯರ್, ನಿಯರರ್, ನಿಯರೆಸ್ಟ್. ಓಕೆ, ಎಸ್. ಅದೇನು ಅಸರ್ಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ನಿಯರರ್ ಅನ್ನೋದೇನು ಕಂಪ್ಯಾರಿಟಿವ್ ಡಿಗ್ರಿ ಅಲ್ವಾ? ಎಸ್, ಆ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ನಿಯರರ್ ಆ್ಯಂಡ್ ನಿಯರರ್ ಕೊಟ್ಟಿದ್ದಾರೆ. ಅದೇ ಥರ ನೋಡಿ ಇಲ್ಲಿ ಒಂದು ಮೋರ್ ನಾನು ಎಕ್ಸಾಂಪಲ್ ಹೇಳ್ತೀನಿ, ಅದೇ ಥರ ಉಳಿದಿದ್ದು ನೀವು ಮಾಡಬೇಕು. ಓಕೆ, ಎಸ್. vocabulary items. Yes, number 1, vocabulary 1. In that one, when you blow air into a balloon, it becomes dash and dash. It becomes dash and dash. Yes, ಇಲ್ಲಿ ನಿಮಗೆ ಕೀವರ್ಡ್ ಏನು ಕೊಟ್ಟಿದ್ದಾರೆ? ಎಸ್, ಬಿಗ್ ಅಂತ ಕೊಟ್ಟಿದ್ದಾರೆ. ಏನು ಮಾಡ್ಬೇಕು ನೀವು ಅದನ್ನು? ಬಿಗ್ಗರ್ ಆ್ಯಂಡ್ ಬಿಗ್ಗರ್. ವೆರಿ ಗುಡ್. ಬಿಗ್ಗರ್ ಆ್ಯಂಡ್ ಬಿಗ್ಗರ್, ಲೈಕ್ ದಟ್. ನಿಯರರ್ ಆ್ಯಂಡ್ ನಿಯರರ್ ಅಂತ ಕೊಟ್ಟಿದ್ದಾರಲ್ಲ, ಅದೇ ಥರ ನಿಮಗೆ ಕೀವರ್ಡನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದೇ ಥರ ನೀವು ಆ ವರ್ಡನ್ನು ನಿಯರ್ ಆ್ಯಂಡ್ ನಿಯರರ್ ಥರನೇ ಬಿಗ್ಗರ್ ಆ್ಯಂಡ್ ಬಿಗ್ಗರ್. ಸೊ ಲೈಕ್ ಇನ್ನು 4 ಇದೆ, ನೀವು ಅದನ್ನು ಮಾಡಬೇಕು. ಗಾಟ್ ದಿಸ್? ಎಸ್. ದೆನ್ ಒನ್ ಮೋರ್ ವೊಕ್ಯಾಬ್ಯುಲರಿ 2ನಲ್ಲಿದೆ ನೋಡಿ. ಏನಿದೆ ಅಲ್ಲಿ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸಮ್ ಆ್ಯಂಡ್ ಅದರ್ಸ್. ಸಮ್ ಆ್ಯಂಡ್ ಅದರ್ ಅನ್ನೋ 2 ವರ್ಡ್ಸನ್ನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸಮ್ ಯಾವ್ಯಾವುದು? ಸಮ್ ಆ್ಯಂಡ್ ಅದರ್ಸ್. ಓಕೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಅಲ್ಲೊಂದು ಕೊಟ್ಟಿದ್ದಾರೆ. ಸಮ್ ಪ್ರಿಫರ್ ಕಾರ್ಪೆಂಟ್ರಿ, ಅದರ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್. ಓಕೆ, ಹಿಯರ್ ಈ ಪಾಠದಲ್ಲಿ ಬಂದಿದೆ ಅಲ್ವಾ ಇದು? ಎಸ್, ದಿಸ್ ಲೈನ್. ಅದೇ ಥರ ನೋಡಿ ಇಲ್ಲಿ ಒಂದು ಮೋರ್ ಇದೆ, ನಾನು ಹೇಳ್ತೀನಿ, ಅದನ್ನು ಉಳಿದಿದ್ದನ್ನು ನೀವು ಮಾಡಬೇಕು. ಲಾಸ್ಟ್ ಒಂದು ನಾನು ಹೇಳ್ಕೊಡ್ತೀನಿ ಈಗ. ಡ್ಯಾಶ್ ಆಫ್ ದ ಆ್ಯಪಲ್ಸ್ ಇನ್ ದ ಬ್ಯಾಸ್ಕೆಟ್ ಆರ್ ಗುಡ್, ಡ್ಯಾಶ್ ಆರ್ ಬ್ಯಾಡ್. ಫಸ್ಟು ಸಮ್, ಅದರ್ ಸೇರಿಸೋದಷ್ಟೇ. ಓಕೆ, ಹಿಯರ್ ಒಂದು ಎಕ್ಸಾಂಪಲ್ ನೋಡಿ. ಡ್ಯಾಶ್ ಆಫ್ ದ apples in the basket, dash of the apple in the basket are good. Full stop. Dash are bad. Yes. ಸಮ್ ಎಲ್ಲಿ ಹಾಕ್ತೀರಾ? ಅದರ್ಸ್ ಎಲ್ಲಿ ಹಾಕ್ತೀರಾ ಹೇಳಿ? ವೆರಿ ಗುಡ್. ಸಮ್ ಫಸ್ಟೇ ಬರಬೇಕು. SOME, ಸಮ್. ಫಸ್ಟ್ ಲೆಟರ್ ಶುಡ್ ಬಿ ಇನ್ ಬಿಗ್ ಲೆಟರ್, ಕ್ಯಾಪಿಟಲ್ ಲೆಟರ್. ಸಮ್ ಆಫ್ ದ ಆ್ಯಪಲ್ಸ್ ಇನ್ ದ ಬ್ಯಾಸ್ಕೆಟ್ ಆರ್ ಗುಡ್. ಫುಲ್ ಸ್ಟಾಪ್. ಎಸ್, ಫುಲ್ ಸ್ಟಾಪ್ ಬಂತಲ್ಲ? ಎಸ್, ಒನ್ ಮೋರ್ ಟೈಮ್. O in big letter. Yes. Others are bad. Very good. Like this you can use for in rest of the
4 questions. Okay, good. ಇದನ್ನು ಮಾಡ್ತಿರಲ್ಲ? Yes. One more is, yes, in the same page, V3, vocabulary 3 ನೋಡಿ. Fill in the blanks choosing the appropriate words from the words given in brackets ಅಂತ ಇದೆ. ಸೊ ಇದು ಯಾವುದಿದು? These are homophones. ನೋಡಿ ಅಲ್ಲಿ ಪೇಜಲ್ಲಿ ಇದೆ ನೋಡಿ. ಎಸ್, ಹೋಮೋಫೋನ್ಸ್. ಈಗಾಗಲೇ ನಾನು ಹೋಮೋಫೋನ್ಸ್ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ವಿಡಿಯೋನ ನೀವು ಡೀಟೇಲಾಗಿ ನೋಡಿ ಆಮೇಲೆ ಈ ಕ್ವಶನ್ಸ್ಗೆ ಆನ್ಸರ್ನ ಮಾಡಿ. ಓಕೆ ಚಿಲ್ಡ್ರನ್? ಎಸ್ ಎಸ್. ಇಲ್ಲಿ ಲಾಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ವೀಕ್ ಬೋತ್ ವೀಕನ್ನು ಕೊಟ್ಟಿದ್ದಾರೆ. ಇಲ್ಲಿ ವೀಕ್ ಆ್ಯಂಡ್ ವೀಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದು ಬರಬೇಕಂತೇಳಿ ಇವೆರಡರಲ್ಲಿ ಯಾವುದು ಮೀನಿಂಗ್ನ ನೋಡ್ಕೋಬೇಕು. ಫಸ್ಟು ಯು ಕ್ಯಾನ್ ಯೂಸ್ ಡಿಕ್ಷನರಿನ ತೊಗೊಂಡು ವೀಕ್ ಮೀನಿಂಗ್ ಏನು ನೋಡಿಕೊಂಡು ಯಾವುದು ಸೂಟಬಲ್ ಅಲ್ಲಿ ಮೀನಿಂಗ್ ನೋಡ್ಕೊಂಡು ಅಲ್ಲಿ ಸೂಟಬಲ್ ಎರಡರಲ್ಲಿ ಒಂದು ವರ್ಡನ್ನು ಪಿಕ್ ಮಾಡಿ ನೀವು ಹಾಕಬೇಕು. ಎಸ್, ಹೋಮೋಫೋನ್ಸ್ ಕ್ಲಾಸನ್ನು ಫಸ್ಟು ಅಟೆಂಡ್ ಮಾಡಿ ಅದನ್ನು ನೋಡಿ ಆಮೇಲೆ ಈ ಕ್ವಶನ್ಸ್ಗೆ ಆನ್ಸರನ್ನು ಮಾಡಿ. ಓಕೆ ಚಿಲ್ಡ್ರನ್? ನೆಕ್ಸ್ಟಿಂದ ಪೇಜ್ ನಂಬರ್ 7 ನೋಡಿ, ಇಲ್ಲಿ V4 ಇದೆ. V4 ಅಂದರೆ ವ್ಯಾಕಾಬ್ಯುಲರಿ 4. ಅದರಲ್ಲಿ ಆಂಟೋನಿಮ್ಸ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ಡ್ ಅಂತ ಇದೆ. ಆಂಟೋನಿಮ್ಸ್ ಮೀನ್ಸ್ ವಾಟ್? ಆಪೋಸಿಟ್ ವರ್ಡ್ಸ್. ಎಸ್, ಆಪೋಸಿಟ್ ವರ್ಡ್ಸ್ ಇದೆ ನೋಡಿ. ಇಲ್ಲಿ V4 ಅಲ್ಲಿ ಏನಿದೆ? ಆಂಟೋನಿಮ್ಸ್ ಇದೆ. ಎಸ್, ಹಿಯರ್ ಒನ್ ಸೆಂಟೆನ್ಸ್ is there. Krishna was a rich king while his friend was a dash man. ರಿಚ್ ಅನ್ನೋದಿಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ರಿಚ್ ಅನ್ನೋದಕ್ಕೆ ನೀವೇನು ಮಾಡಬೇಕು? ಆಪೋಸಿಟ್ ಬರೀಬೇಕು, ಆ್ಯಂಟೋನಿಮ್ ಬರೀಬೇಕು. ಆ್ಯಂಟೋನಿಮ್ ಏನು ರಿಚ್ಗೆ? ಎಸ್, ಅಲ್ಲಿ ಡ್ಯಾಶಸ್ ಖಾಲಿ ಇರೋದಲ್ಲ, ಅದಕ್ಕೆ ಪುವರ್ ಅಂತ ಬರೀತೀರಾ. ಎಸ್, ದೀಸ್ ಆರ್ ದ ಆ್ಯಂಟೋನಿಮ್ಸ್. ಆ್ಯಂಟೋನಿಮ್ಸ್ ಮೀನ್ಸ್ ಆಪೋಸಿಟ್ ವರ್ಡ್ಸ್. ಓಕೆ, ಎಸ್. ಇನ್ vocabulary 5 ಇದೆ ನೋಡಿ. ನೆಕ್ಸ್ಟು ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್. ಓಕೆ ಚಿಲ್ಡ್ರನ್? ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ನ ಕೊಟ್ಟಿದ್ದಾರೆ ಅಲ್ಲಿ. ನೀವು ಅವುಗಳನ್ನು ಪ್ರಿಫಿಕ್ಸಸ್ ಯಾವುದು, ಸಫಿಕ್ಸಸ್ ಯಾವುದು ಅಂತ ಡಿವೈಡ್ ಮಾಡಬೇಕು. ದೆನ್ vocabulary 6 ಮತ್ತು 7 6 ಪ್ರಿಫಿಕ್ಸಸ್ನ ಯೂಸ್ ಮಾಡಬೇಕು, 7 ಸಫಿಕ್ಸಸ್ನ ಯೂಸ್ ಮಾಡಬೇಕು ಡ್ಯಾಶಸ್ಸಲ್ಲಿ. ಓಕೆನಾ? ನಿಮಗೆ ಇದು ಗೊತ್ತಾಗಬೇಕು ಅಂದರೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಆಯಿತಾ? ಅಫಿಕ್ಸಸ್ ಅಂತ ಹೇಳಿ. ಅಫಿಕ್ಸ್ ಅಂದರೆ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸಸ್. ಅದನ್ನು ನೋಡಿ ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ಹಾಕಿರ್ತೀನಿ ಲಿಂಕು. ಇದನ್ನು ನೋಡಿಬಿಟ್ಟು ನೀವು ಈ ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕು. ಓಕೆ ಚಿಲ್ಡ್ರನ್? ದೆನ್ ಕಮ್ ಟು ದಿ ನೆಕ್ಸ್ಟ್ 8th ಪೇಜ್ ನಂಬರ್ 8 ಅಲ್ಲಿ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆ್ಯಕ್ಟಿವಿಟಿ ಇದೆ. ಅದನ್ನು ಕೂಡ ನಿಮಗೆ ಈ ಸೌಂಡ್ ಮತ್ತು ಈ ಸೌಂಡು ಅದು ನಿಮಗೆ ಕೂಡ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ತಪ್ಪದೇ ನೋಡಿ. ಓಕೆ, ಆ್ಯಂಡ್ ಆಲ್ಸೋ ಪ್ರಾಕ್ಟೀಸ್ ದಟ್. ಅದನ್ನು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿ. ಸೌಂಡ್ಸ್ ಹೇಗೆ ಡಿಫ್ರೆನ್ಸ್ ಆಗುತ್ತೆ ನೋಡಿಕೊಂಡು ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಎಸ್, ವೆರಿ ಗುಡ್. ದೆನ್ ಇನ್ ಸ್ಪೋಕನ್ ಇಂಗ್ಲೀಷ್ ಕಾಲಮಲ್ಲಿ ಏನಿದೆಯಪ್ಪ ಅಂದರೆ ಗ್ರೀಟಿಂಗ್ ಅಂದರೆ ವಿಶ್ ಮಾಡೋದ್ರ ಬಗ್ಗೆ ಕಾನ್ವರ್ಸೇಷನ್ಸ್ ಇದೆ, ಆಯಿತಾ? ಸಿಚುಯೇಷನ್ 1 ಆ್ಯಂಡ್ ಸಿಚುಯೇಷನ್ 2 ಕಾನ್ವರ್ಸೇಷನ್ಸ್ ಇದೆ. ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆರ್ ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ಸಿಬ್ಲಿಂಗ್ ಮೀನ್ಸ್ ಎಸ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅವ್ರ ಜೊತೆ ಆರ್ ಪೇರೆಂಟ್ಸ್ ಜೊತೆ ನೀವೇನು ಮಾಡಬೇಕು? ಸಿಚುಯೇಷನ್ 1 ಆ್ಯಂಡ್ ಸಿಚುಯೇಷನ್ 2 ನೀವು ಅಭ್ಯಾಸ ಮಾಡಬೇಕು, ಆಯಿತಾ? ಕಾನ್ವರ್ಸೇಷನನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸಿ ರೋಹಿತ್ ಆ್ಯಂಡ್ ವಿದ್ಯಾ ಒನ್ಸ್ ಕ್ಲಾಸ್ಮೇಟ್ಸ್ ಮೀಟ್ ಆಫ್ಟರ್ ಅ ಲಾಂಗ್ ಟೈಮ್. ರೋಹಿತ್ ಆ್ಯಂಡ್ ವಿದ್ಯಾ ತುಂಬ ಲಾಂಗ್ ಟೈಮ್ ಆದಮೇಲೆ ಮೀಟ್ ಮಾಡ್ತಿದ್ದಾರೆ, ಅವರಿಬ್ಬರು ಕ್ಲಾಸ್ಮೇಟ್ಸ್. ಆಗ ಹೇಗೆ ಮಾತಾಡ್ತಾರೆ ಅಂತ ಇದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಎಸ್, ನಾನೊಂದು ಸರಿ ಅದನ್ನು ಓದ್ತೀನಿ, ಗಮನಿಸಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ, ಆಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ರೋಹಿತ್: ಹಾಯ್ ವಿದ್ಯಾ. ವಿದ್ಯಾ ಹೇಳ್ತಾಳೆ: ಹಾಯ್ ರೋಹಿತ್, ಹೌ ಆರ್ ಯು? ರೋಹಿತ್: ಫೈನ್, ಆ್ಯಂಡ್ ಯು? ಎಸ್. ವಿದ್ಯಾ: ಗ್ರೀಟಿಂಗ್ ಆನ್ ವೆಲ್. By the by, where had you been all these days? Yes, Rohit. Been to my brother's. You know, he is in Kolkata. Yes, like this. ನೀವೇನು ಮಾಡಬೇಕು? ಆ ಇಂಟೋನೇಷನ್ಸ್ ಎಲ್ಲ ಗಮನಿಸ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಪ್ರಾಕ್ಟೀಸ್ ಮಾಡಿ ಸಾಧ್ಯ ಆದರೆ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ. ದೆನ್ ಸಿಚುಯೇಷನ್ 2 ಆ ಟೆಲಿಫೋನಿಕ್ ಟಾಕ್ ಬಿಟ್ವೀನ್ 2 ಫ್ರೆಂಡ್ಸ್, ರಾಜ್ ಆ್ಯಂಡ್ ಮನೋಜ್. ಓಕೆ, ಟೆಲಿಫೋನಲ್ಲಿ ಮಾತಾಡ್ತಾ ಇರೋದು ರಾಜ್ ಆ್ಯಂಡ್ ಮನೋಜ್ ಇಬ್ಬರು ಟೆಲಿಫೋನಲ್ಲಿ ಇಬ್ಬರು ಫ್ರೆಂಡ್ಸ್ ಹೇಗೆ ಮಾತಾಡ್ತಾರೆ, ದಟ್ಸ್ ಕಾನ್ವರ್ಸೇಷನ್. ಓಕೆ, ಹಿಯರ್ ರಾಜ್, ಹಿಯರ್ ಮನೋಜ್. ಓಕೆ, ಎಸ್. ಹೆಲೋ ಮನೋಜ್, ಐ ಆಮ್ ರಾಜ್ ಹಿಯರ್.
Hello Raj, how are you? Raj, I'm fine. How are your things going on? Manoj, fantastic. You are coming here, aren't you? Yes, this is tag, you know. Yes. Raj, sure. ಎಸ್ ಅಲ್ಲಿ ನೋಡಿ ಟ್ಯಾಗ್ ಬಂತಲ್ವಾ, ಹರಂಟ್ ಯು. ಎಸ್ ಅದೆಲ್ಲ ಗಮನಿಸ್ಬೇಕು ನೀವು, ಕ್ವಶನ್ ಟ್ಯಾಗ್ ಎಲ್ಲ ಇರುತ್ತೆ ಇದರಲ್ಲಿ. ಎಸ್ ಕ್ವಶನ್ ಟ್ಯಾಗ್ ಮರ್ತಿದ್ರೆ ಕ್ವಶನ್ ಟ್ಯಾಗು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ ವಿಡಿಯೋ. ಓಕೆ, ವೆರಿ ಗುಡ್. ಎಸ್ ಆ್ಯಂಡ್ ಆಲ್ಸೋ ರೀಡಿಂಗ್ ಟೆಕ್ಸ್ಟ್ ಇದೆ, ಅದರಲ್ಲಿ ನೋಡಿ ವಾರ್ನಿಂಗ್ ಸೈನ್ಸ್ಗಳಿದೆ. ಅದು ಏನು ಅಂತ ನೋಡಿಬಿಟ್ಟು ಪೇಜ್ ನಂಬರ್ 10ನಲ್ಲಿ ಅದ್ರ ಮೀನಿಂಗ್ ಇದೆ, ಅದನ್ನು ನೀವು ಮ್ಯಾಚ್ ಮಾಡಿ ಬರಿಬೇಕು. ಮೀನಿಂಗ್ಸ್ ಜೊತೆ ವಾರ್ನಿಂಗ್ಸನ್ನು ಮ್ಯಾಚ್ ಮಾಡಿ ಬರೀತೀರಾ. ದೆನ್ ಆಲ್ಸೋ ಹಿಯರ್ ಗ್ರಾಮರ್ ಪಾಯಿಂಟಲ್ಲಿ ನಿಮಗೆ ಆರ್ಟಿಕಲ್ಸ್ ಇದೆ, ಆರ್ಟಿಕಲ್ಸ್ ವಿಡಿಯೋ ಇದೆ ನೋಡಿ. ಜೊತೆಗೆ ಇಲ್ಲಿ ಡಿಟರ್ಮಿನರ್ಸ್ ಇದೆ, ಡಿಟರ್ಮಿನರ್ಸ್ ಅದರಲ್ಲಿ ಡೆಮಾನ್ಸ್ಟ್ರೇಟಿವ್ಸ್ ಇದೆ, ಡೆಮಾನ್ಸ್ಟ್ರೇಟಿವ್ ವಿಡಿಯೋ ಆಗಿದೆ. ಖಂಡಿತ ಅದನ್ನು ಮಿಸ್ ಮಾಡಿದೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅದು ತುಂಬ ಈಸಿ, ವೆರಿ ಈಸಿ. ನೀವು ಇಷ್ಟನ್ನು ಕೂಡ ಕಲಿತ್ರೆ ನಿಮಗೆ ಈಸಿ ಆಗುತ್ತೆ ಬಳಸೋದಕ್ಕೆ, ಆಯಿತಾ? Okay, I hope you had understood better. I will meet in the next video. Until then, keep smile, enjoy the learning. Bye bye.